ಎಲ್ರಿಗೂ ನಮಸ್ಕಾರ. ಬರ್ತಿದೆ ಅನ್ಕೋತಿದ್ದೀನಿ. ಎಲ್ರಿಗೂ ನಮಸ್ಕಾರ. ತಾಂತ್ರಿಕ ಕಾರಣದಿಂದ ಮತ್ತು ವೈಯಕ್ತಿಕವಾಗಿ ನಾನು ಇನ್ನೊಂದು ಸೆಮಿನಾರಲ್ಲಿ ಭಾಗವಹಿಸಿ ಬರಬೇಕಾಗಿದ್ದರಿಂದ ಮೊದಲನೇದಾಗಿ ಕ್ಷಮೆ ಕೇಳ್ತೀನಿ. ನಾನು ಇನ್ನೊಂದು ಸಭೆಗೆ ಹೋಗಿ ಬರಬೇಕಾಗಿತ್ತು, ಅಲ್ಲಿ ಸಮಯ ವ್ಯತ್ಯಯ ಆಗಿರೋದ್ರಿಂದ ಸ್ವಲ್ಪ ತಡ ಆಯಿತು. ಎರಡನೇದಾಗಿ ತಾಂತ್ರಿಕವಾಗಿ ಒಂದಷ್ಟು ಸಮಯ ತಗೋತು. ಹಾಗಾಗಿ ಮೊದಲನೇದಾಗಿ ಲೈವಲ್ಲಿ ನೋಡ್ತಾ ಇರುವ ಅಥವಾ ಕೇಳ್ತಾ ಇರುವ ಎಲ್ರಿಗೂ ನಮಸ್ಕಾರಗಳನ್ನು ಹೇಳ್ತಾ, ಸುಗಮ ಸುಮಿತ್ ಮೇತ್ರಿ ಗೆಳೆಯ ಸುಮಿತ್ ಮೇತ್ರಿ ಅವರು ಸುಗಮ ತಮ್ಮ ಪ್ರಕಾಶನ ಮತ್ತು ಒಂದು ಸಂಸ್ಥೆಯ ವತಿಯಿಂದ ಗೆಳೆಯ ಲಕ್ಕೂರು ಆನಂದನಿಗೆ ಆತನ ಕವಿತೆಯನ್ನು ಓದೋದ್ರ ಮೂಲಕ ಕವಿಯ ಬಗೆಗೆ ಒಂದು ಗೌರವವನ್ನು ಅಥವಾ ನೆನಪನ್ನು ಕಂಟಿನ್ಯೂ ಅಂದರೆ ನಿರಂತರವಾಗಿ ಗೊಳಿಸೋದಕ್ಕೆ ಒಂದು ಭಾಳ ಮುಖ್ಯವಾದ ಒಂದು ಅಭಿಯಾನವನ್ನು ಮಾಡಿದ್ದಾರೆ ಅನ್ನೋದು ಕಾರಣಕ್ಕೆ ನಾನು ಗೆಳೆಯ ಸುಮಿತ್ ಮೇತ್ರಿ ಅವ್ರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನ ತಿಳಿಸ್ತೀನಿ. ಸೊ ಇಲ್ಲಿಯವರೆಗೂ ನೆನಪಿನ ಲಕ್ಕೂರು ಆನಂದನ ನೆನಪಿನ ಒಂದು ಈ ಕವಿತೆಗಳನ್ನು ಎಲ್ಲರೂ ವಾಚನ ಮಾಡ್ತಾ ಪ್ರತಿ ವಾರ ಆ ಕವಿತೆಗಳ ಮೂಲಕ ಲಕ್ಕೂರನನ್ನು ಅಥವಾ ಲಕ್ಕೂರು ಆನಂದನ ಕವಿತೆಯನ್ನು ಕಾವ್ಯ ಜಗತ್ತಿನ ಒಂದಷ್ಟು ಸಂಗತಿಗಳನ್ನು ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಹಾಗೆ ಭಾಗವಹಿಸಿದ ಈ ತನಕ ಆನಂದನ ಕವಿತೆಯನ್ನು ಓದಿ ಈ ಒಂದು ಅಭಿಯಾನದಲ್ಲಿ ಭಾಗವಹಿಸಿದ ಎಲ್ಲರಿಗೂ ನಾನು ಮೊದಲನೇದಾಗಿ ಅವ್ರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಪ್ರಯತ್ನಿಸ್ತೀನಿ. ಸೊ ಮೊದಲನೇದಾಗಿ ಲಕ್ಕೂರು ಆನಂದನ ಕವಿತೆ ಅಂತ ಮಾತಾಡುವಾಗ ಭಾಳ ಮುಖ್ಯವಾಗಿ ಲಕ್ಕೂರು ಆನಂದನ ಬಗ್ಗೆ ಏನು ಒಂದು ಸೋಷಿಯಲ್ ಮೀಡಿಯಾ ಒಂದು ಬಗೆಯ ಚರ್ಚೆ ಏನಂತ ನಾನು ಚರ್ಚೆಗೆ ಹೋಗಲ್ಲ, ಒಂದು ಬಗೆಯ ಚರ್ಚೆಯನ್ನು ಹುಟ್ಟಾಕಿತ್ತು. ಆದರೆ ನಿಜವಾಗ್ಲೂ ನಾವು ಒಬ್ಬ ಕವಿಯನ್ನು ಅಥವಾ ಒಬ್ಬ ಲೇಖಕನನ್ನು ಅಥವಾ ಒಬ್ಬ ಲೇಖಕಿಯನ್ನು ನಾವು ನೋಡೋದು ಅವರ ಬರಹಗಳ ಮೂಲಕ. ಅಂದರೆ ಬರಹ ಮತ್ತು ವ್ಯಕ್ತಿಯ ವೈಯಕ್ತಿಕ ಅಂತ ನೋಡಿದಾಗ, ಉದಾಹರಣೆ ನಾವು ಇಂದಿನ ಒಂದು ಚರಿತ್ರೆಯನ್ನು ತಗೊಂಡಾಗ ಅಥವಾ ಹರಿಹರನನ್ನೋ ಪಂಪನನ್ನೋ ಅಥವಾ ಯಾರನ್ನು ತಗೊಂಡಾಗ ನಮಗೆ ಅವ್ರ ವೈಯಕ್ತಿಕ ವಿವರಗಳು ಏನೂ ಗೊತ್ತಿಲ್ಲ. ಬಟ್ ನಾವು ಅವ್ರನ್ನ ಚರ್ಚೆ ಮಾಡೋದೇ ಅವ್ರ ಕೃತಿಗಳ ಮೂಲಕ. ಪಂಪನನ್ನು ಚರ್ಚೆ ಮಾಡೋದು ಪಂಪನ ಕೃತಿಗಳ ಮೂಲಕ, ಹರಿಹರನನ್ನು ಚರ್ಚೆ ಮಾಡೋದು ಹರಿಹರನ ಕೃತಿಗಳ ಮೂಲಕ, ಶಿವಕೋಟ್ಯಾಚಾರ್ಯನನ್ನು ಚರ್ಚೆ ಮಾಡೋದು ಶಿವಕೋಟ್ಯಾಚಾರ್ಯನ ಕೃತಿಗಳ ಮೂಲಕ, ವಚನಕಾರರನ್ನು ಚರ್ಚೆ ಮಾಡೋದು ಅವರು ರಚನೆ ಮಾಡಿದ ವಚನಗಳ ಮೂಲಕ. ಸೊ ಅವರ ವೈಯಕ್ತಿಕತೆ ನಮ್ಗೆ ಗೊತ್ತಿಲ್ಲ, ಮತ್ತು ಅದ್ರ ನಾವು ವೈಯಕ್ತಿಕವಾಗಿ ಅವ್ರು ಏನಾಗಿದ್ರು ಅನ್ನುವ ಚರ್ಚೆಯನ್ನು ನಾವು ಮಾಡ್ತಿಲ್ಲ. ಸೊ ಈ ನೆಲೆಯಲ್ಲಿ ನಾವು ಏನು ಆಥರ್ ಈಸ್ ಡೆಡ್ ಅನ್ನುವ ಒಂದು ಚರ್ಚೆ ಕೂಡ ಇದೆ ಅಲ್ವಾ. ಆ ಅರ್ಥದಲ್ಲಿ ನಾವು ಲೇಖಕರನ್ನು ಅಥವಾ ಸಾಹಿತಿಗಳನ್ನು ಅಥವಾ ಸಾಹಿತ್ಯ ರಚನೆ ಮಾಡುವವರನ್ನು ಅವರ ರಚನೆ ಮಾಡಿದ ಸಾಹಿತ್ಯದ ಮೂಲಕ ನೆನೆಯೋದಿದೆಯಲ್ಲ, ಅದು ಹೆಚ್ಚು ಅರ್ಥಪೂರ್ಣ. ಅವರ ವೈಯಕ್ತಿಕತೆಯನ್ನು ನಾವು ಬೇರೆ ಸಂದರ್ಭದಲ್ಲಿ ಚರ್ಚೆ ಮಾಡ್ಬೋದು. ಅವ್ರ ವೈಯಕ್ತಿಕತೆಯನ್ನು ಒಂದು ಕಡೆ ಇಟ್ಟು ಅವರ ಬರಹವನ್ನೇ ಆಧರಿಸಿ ಚರ್ಚೆ ಮಾಡೋದು ಕೂಡ ಸಾಹಿತ್ಯದ ಚರ್ಚೆಯ ಒಂದು ಭಾಳ ಮುಖ್ಯವಾದ ಭಾಗ ಅಂತ ನಾನು ಭಾವಿಸ್ತೀನಿ. ಸೊ ಆ ಅರ್ಥದಲ್ಲಿ ಸುಗಮ ಸಾಹಿತ್ಯ ವೇದಿಕೆಯ ಸುಮಿತ್ ಮೇತ್ರಿ ಅವರು ಲಕ್ಕೂರು ಆನಂದನ ನೆನಪನ್ನು ಆತನ ಕವಿತೆಗಳನ್ನು ಓದೋದ್ರ ಮೂಲಕ ಆತನನ್ನು ನೆನಪಿಸ್ಕೊಂಡಿರೋದು ಇದೆಯಲ್ಲ, ಇದು ಒಂದು ರೀತಿ ನಾವು ಕವಿಗೆ ಕೊಡುವ ಗೌರವ ಅಥವಾ ಕವಿಯನ್ನು ನೆನಪಿಸ್ಕೊಳ್ಳೋದಕ್ಕೆ ಇರುವಂಥ ಭಾಳ ಮುಖ್ಯವಾದ ಒಂದು ಗೌರವ ಕೊಡುವಂಥ ಒಂದು ಮುಖ್ಯ ನೆಲೆ ಅಂತ ನಾನಾದರೂ ಭಾವಿಸಿದ್ದೀನಿ. ಸೊ ಈ ಅರ್ಥದಲ್ಲಿ ಮೊದಲನೇದಾಗಿ ಈ ಅಭಿಯಾನದಲ್ಲಿ ಪಾಲ್ಗೊಂಡಂಥವ್ರಿಗೆ ಮತ್ತು ಈ ಅಭಿಯಾನವನ್ನು ಸಂಯೋಜನೆ ಮಾಡಿದಂತಹ ಸುಮಿತ್ ಮೇತ್ರಿ ಇವರೆಲ್ಲರಿಗೂ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನ ಹೇಳ್ತೀನಿ. ಸೊ ಈ ಕಾರಣಕ್ಕೆ ನಾವು ಕವಿಯನ್ನು ತನ್ನ ಆ ಕಾವ್ಯದ ಮೂಲಕ ಅಥವಾ ಒಬ್ಬ ಲೇಖಕನ ತನ್ನ ಬರಹದ ಮೂಲಕ, ಒಬ್ಬ ಕಾದಂಬರಿಯ ಮೂಲಕ, ಒಬ್ಬ ಕತೆಗಾರ ಅಥವಾ ಕತೆಗಾರ್ತಿಯನ್ನು ಅವರ ಕಥೆಗಳ ಮೂಲಕ ನಾವು ಚರ್ಚೆಯನ್ನು ಮಾಡಿದಾಗ ಅದಕ್ಕೆ ಬೇರೆಯದೇ ಆದ ಆಯಾಮ ಬರುತ್ತೆ ಅಂತ ನಾನಾದರೂ ವೈಯಕ್ತಿಕವಾಗಿ ಭಾವಿಸಿದ್ದೀನಿ. ಸೊ ಈ ಅರ್ಥದಲ್ಲಿ ಲಕ್ಕೂರು ಆನಂದ ಕವಿ ಮತ್ತು ಕಾವ್ಯದ ನೆನಪಿನ ಈ ಒಂದು ಸಮಾರೋಪದ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ನಾನು ಆಡೋದಕ್ಕೆ ಇಷ್ಟಪಡ್ತೀನಿ. ಸಂಗಾತಿಗಳೇ, ನನಗೆ ಹೆಚ್ಚು ಕಡಿಮೆ 2007 ಇಲ್ಲ 5, 6 ಅಥವಾ 7, 8 ಹಿಂಗೆ ಅದು ಕರೆಕ್ಟಾಗಿ ನೆನಪಾಗ್ತಿಲ್ಲ.
5-6ರಲ್ಲಿ ನಾವು ಕುಂದಾಪುರದಲ್ಲಿ ಸಾಹಿತ್ಯ ಅಕಾಡೆಮಿ ಒಂದು ಕಥಾಕಮ್ಮಟವನ್ನು ಏರ್ಪಡಿಸಿತ್ತು. ಅಲ್ಲಿ ವೈದೇಹಿಯವರ ಒಂದು ನಿರ್ದೇಶನದಲ್ಲಿ ಆ ಕಥಾಕಮ್ಮಟ ನಡೆಯಿತು. ಅಲ್ಲಿಗೆ ಎಸ್ ದಿವಾಕರ್ ಅಂತ ಒಳಗೊಂಡಂತೆ ಕನ್ನಡದ ಭಾಳ ಮುಖ್ಯ ಕಥೆಗಾರರು ಕುಂದಾಪುರದಲ್ಲಿ ಜನಪ್ರತಿನಿಧಿ ಅನ್ನುವಂಥ ಒಂದು ಪತ್ರಿಕಾ ಕಚೇರಿಯಲ್ಲಿ ಈ ಒಂದು ಕಮ್ಮಟ ನಡೆಯುತ್ತೆ. ಈ ಕಮ್ಮಟದಲ್ಲಿ ನಾನು ಮತ್ತು TS ಗೊರವರ, ಆಮೇಲೆ ನಮ್ಮ ಸತೀಶ್ ಪಾಳೆಗಾರ್ ಅಂತ ಸ್ನೇಹಿತ, ಆಮೇಲೆ ನಮ್ಮ ಲಕ್ಕೂರ್ ಆನಂದ, ನಾವು ಜೊತೆಗೆ 5 ದಿನ ಆ ಒಂದು ಕಥಾಕಮ್ಮಟದಲ್ಲಿ ಜೊತೆಗಿದ್ವಿ. ಅದು ಮೊದಲ ಭೇಟಿಯಲ್ಲಿನೇ 5 ದಿನ ಜೊತೆಗಿರುವಂಥ ಸಂದರ್ಭ ಬಂದಿತ್ತು. ಸೊ ಆ ಸಂದರ್ಭದಲ್ಲಿ ನಾವಿನ್ನೂ ಅಷ್ಟಾಗಿ ಏನೋ ಸಣ್ಣ ಪುಟ್ಟ ಬರಹ ಮಾಡಿದವರು. ಉದಾಹರಣೆ ಗೊರವರ ಚೌರಿ ಅನ್ನುವಂಥ ಒಂದು ಕತೆ ವಸತ್ನಲ್ಲಿ ಪ್ರಕಟ ಆಗಿತ್ತು. ಆ ವಸತ್ನಲ್ಲಿ ಪ್ರಕಟ ಆಗಿರೋ ಆ ಪತ್ರಿಕೆಯನ್ನು ಹಿಡ್ಕೊಂಡು ಬಂದಿದ್ದ. ಆಮೇಲೆ ನಾನು ಅಷ್ಟೊತ್ತಿಗೆ ಒಂದಷ್ಟೇನೋ ಸಣ್ಣ ಪುಟ್ಟ ಬರೆದಿದ್ದೆ ಅಂತ ಅನ್ಕೋತೀನಿ. ಅದು ನೆರಳು ಮಾತನಾಡೋ ಹೊತ್ತು ಸಂಕಲನ ಬಂದಿತ್ತು ಅಂತ ಅನ್ಕೋತೀನಿ. ನಾನು ನೆರಳು ಮಾತನಾಡುವ ಹೊತ್ತು ಕವನ ಸಂಕಲನವನ್ನು ತಗೊಂಡೋಗಿದ್ದೆ. ನಾವೆಲ್ಲರೂ ಇನ್ನೂ ಫ್ರೆಶ್ ಆಗಿ ಇನ್ನೂ ಬರೆಯುವ ಒಂದು ಉತ್ಸಾಹವನ್ನು ಹೆಚ್ಚಿಕೊಳ್ಳುವ ಸಂದರ್ಭದಲ್ಲಿ ಇದ್ವಿ. ಸೊ ಅಂಥ ಸಂದರ್ಭದಲ್ಲಿ ಲಕ್ಕೂರು ಆನಂದನ ಜೊತೆಗೆ 5 ದಿನ ನಾವು ಅಲ್ಲಿ ಜೊತೆಗಿದ್ವಿ. ಸೊ ಅಲ್ಲಿಂದ ನನಗೆ ಲಕ್ಕೂರು ಆನಂದನ ಒಡನಾಟ ಶುರುವಾಯಿತು. ಸೊ 5 ದಿನದಲ್ಲಿ ನಾವು ಭಾಳ ಮುಖ್ಯವಾಗಿ ಏನು ಅಂತಂದರೆ, ಲಕ್ಕೂರು ಆನಂದ್ ಆ ಕಮ್ಮಟದಲ್ಲಿ ಕೇಳುವ ಪ್ರಶ್ನೆಗಳು ಹೆಂಗಿರ್ತಿದ್ವು ಅಂತಂದರೆ, ತೆಲುಗಿನ ಕತೆಗಾರನ ಉಲ್ಲೇಖ ಮಾಡೋಣ, ಮತ್ತು ಇನ್ಯಾರೋ ಅರುಂಧತಿ ರಾಯನ ಉಲ್ಲೇಖ ಮಾಡೋಣ, ಇನ್ಯಾರ್ಯಾರನ್ನೋ ಕತೆಗಾರನ ಉಲ್ಲೇಖ ಮಾಡ್ತಾ ಅಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದ. ನಾವು ನಿಜವಾಗ್ಲೂ ಲಕ್ಕೂರ್ನನ್ನು ಬೆರಗು ಕಣ್ಣಿಂದ ನೋಡ್ತಿದ್ವಿ. ಅರೆ ನಮಗೇನು ಗೊತ್ತೇ ಇಲ್ಲ, ನಮ್ಗೆ ಕೆಲವು ಹೆಸರುಗಳೇ ಗೊತ್ತಿಲ್ಲ. ಲಕ್ಕೂರು ನೋಡಿದ್ರೆ ಅಲ್ಲೇ ಯಾವುದ್ಯಾವುದೇ ಹೆಸರು ಹೇಳ್ತಿದ್ದಾನೆ, ಯಾವುದ್ಯಾವುದೋ ಕತೆಗಳನ್ನ, ಒಂದಷ್ಟು ಕತೆಗಳನ್ನು ಓದ್ಕೊಂಡಿದ್ದ. ಕತೆಗಳನ್ನ ಉಲ್ಲೇಖ ಮಾಡಿದೆ. ಎಸ್ ದಿವಾಕರ್ ಜೊತೆ ಒಂದು ಸಂವಾದ ಮಾಡಿದ್ವಿ, ಯಾರೋ ವೈದೇಹಿ ಅವ್ರ ಜೊತೆ ಸಂವಾದ ಮಾಡಿದ್ವಿ, ಆಮೇಲೆ ಕುಮ್ಮಿ ಅವರು ಒಂದು ದಿನ ಬಂದಿದ್ದರು. ಈ ಥರ ಕತೆಗಾರರ ಜೊತೆ ನಾವು ಸಂವಾದ ಮಾಡುವಾಗ, ಕತೆಗಾರರ ಜೊತೆ ನಾವು ಚರ್ಚೆ ಮಾಡುವಾಗ ಲಕ್ಕೂರು ಅಷ್ಟೊತ್ತಿಗಾಗಲೇ ಒಂದಷ್ಟು ಓದ್ಕೊಂಡಿದ್ದ. ಲಕ್ಕೂರು ಅಷ್ಟೊತ್ತಿಗಾಗಲೇ ಒಂದು ಹೆಸರುಗಳು ಗೊತ್ತಿತ್ತು, ಅವ್ಗಳ ಜೊತೆ ಅವ್ರು ಮಾತಾಡ್ತಿದ್ದ. ಹಂಗಾಗಿ ನಮಗೆ, ನನಗೂ ಮತ್ತು TS ಗೊರವರೆಗೂ ಲಕ್ಕೂರ್ ಬಗ್ಗೆ ಏನೋ ಒಂದು ಸಣ್ಣ ಒಂದು ಭಯ. ಅಂದರೆ ಇವನಾಗಲೇ ಏನೇನೋ ಓದ್ಕೊಂಡ್ಬಿಟ್ಟಿದ್ದೇನಲ್ಲಪ್ಪ, ನಾವು ಇನ್ನೂ ಏನೂ ಓದಿಲ್ಲ, ನಮಗೇನು ಗೊತ್ತಿಲ್ಲ ಅಂತ ಈ ಥರ ನಾವು ಹಳ್ಳಿಗಳಿಂದ ಓದೋದನ್ನ ನಾವು ಒಂದು ಮುಜುಗರದಲ್ಲಿ ಲಕ್ಕೂರ್ ಜೊತೆ ಮಾತಾಡ್ತಿದ್ವಿ. ಮತ್ತು ಲಕ್ಕೂರ್ ಕಮ್ಮಟ ಮುಗಿದ ಮೇಲೆ ಹೊರಗೆ ಕೂತ್ಕೊಂಡಾಗ ಏನೇನೋ ಕತೆಗಳು ಹೇಳ್ತಾ ಇದ್ದ, ನಗಿಸ್ತಾ ಇದ್ದ, ಒಂದು ಅವನದೇ ಆದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಿದ್ದ. ಆ ಕಥಾಕಮ್ಮಟ ಮುಗಿದ ಮೇಲೆ ನಾವು ಲಕ್ಕೂರಿಗೆ ಒಂಥರ ಜೇನ್ನೊಣ ಥರ ಮುತ್ಕೊಂಡು ಕೇಳ್ತಾ ಇದ್ದಂಥ ಎಲ್ಲದು ನನಗೆ ಇವತ್ತು ಮಾತಾಡುವಾಗ ನೆನಪಾಗ್ತಾ ಇದೆ. ಸೊ ಲಕ್ಕೂರನ್ನು ನಾನು ಅಂದರೆ ಈ ಥರ ಒಂದು ಸ್ನೇಹದ ಒಡನಾಟದ ಮೂಲಕ, ಬಹುಶಃ ನನಗೆ ಅನಿಸುತ್ತೆ ಕರ್ನಾಟಕದ ಸಂದರ್ಭದಲ್ಲಿ ಲಕ್ಕೂರು ಯಾರ್ಯಾರಿಗೆ ಪತ್ರಗಳನ್ನ ಬರೆದಿದ್ದಾನಲ್ಲ, ಆ ಎಲ್ಲ ಪತ್ರಗಳನ್ನು ಸಂಗ್ರಹ ಮಾಡಿ ಒಂದು ಪುಸ್ತಕ ಮಾಡಿದರೆ ಖಂಡಿತ ಅದೊಂದು ಅತ್ಯುತ್ತಮವಾದ ಲಕ್ಕೂರ್ನ ಅತ್ಯುತ್ತಮವಾದ ಸಂಕಲನ ಆಗೋ ಸಾಧ್ಯತೆ ಇದೆ. ಯಾಕೆಂದರೆ ಅವನು ಎಷ್ಟು ಅದ್ಭುತವಾದ ಒಂದು ಮುತ್ತಿನ ಹಾಗೆ ಅಕ್ಷರಗಳು ಬರೀತಿದ್ದ ಅಂದರೆ ಅದು ನನಗೆ ಭಾಳ ಆಶ್ಚರ್ಯ ಆಯಿತು. ಉದಾಹರಣೆ, ಮೊನ್ನೆ ಸಂಧ್ಯಾ ರೆಡ್ಡಿ ಅವರು, ಹಿರಿಯ ಲೇಖಕಿ ಸಂಧ್ಯಾ ರೆಡ್ಡಿ ಅವ್ರಿಗೆ ಬರೆದ ಪತ್ರಗಳು ಒಂದು ಪುಸ್ತಕ ಮಾಡ್ತಾರೆ. ಆ ಪುಸ್ತಕದಲ್ಲಿ ಲಕ್ಕೂರು ಆನಂದನ ಒಂದು ಲೆಟರ್ ಇದೆ. ಹಂಗಾಗಿ ಆತ ನನ್ನ ಪ್ರಕಾರ ಯಾರು ಸಾಹಿತ್ಯ ವಲಯದಲ್ಲಿದ್ದಾರೆ, ಅವನ ಸಮಕಾಲೀನರಿರ್ಬೋದು, ಹಿರಿಯರು, ಅವರೆಲ್ಲರಿಗೂ ಅವನು ಓದಿದ ನಂತರ ಅವನ ಅಭಿಪ್ರಾಯವನ್ನು, ಸಂವಾದವನ್ನು, ಚರ್ಚೆಯನ್ನು, ಪತ್ರಗಳನ್ನು ಬರೆದಿದ್ದಾನೆ. ಸೊ ನನಗೆ ಲಕ್ಕೂರು ಆನಂದನ ಚರ್ಚೆಯನ್ನು ಮಾಡುವಾಗ ಲಕ್ಕೂರು ಆನಂದ್ ಯಾರ್ಯಾರಿಗೆ ಬರೆದಿದ್ದಾನೆ ಆ ಪತ್ರಗಳನ್ನೆಲ್ಲ ಸೇರಿ ಯಾರಾದರೂ ಒಂದು ಪುಸ್ತಕ ಮಾಡಿದರೆ ಅತ್ಯುತ್ತಮವಾದಂಥ ಆತನ ಸಾಹಿತ್ಯದ ಚಿಂತನೆ ಮತ್ತು ಸಂವಾದ, ಸಂಬಂಧ ಮತ್ತು ಸಾಹಿತ್ಯದ ಒಡನಾಟ, ಅದರದ್ದೊಂದು ಅತ್ಯುತ್ತಮ ಸಂಕಲನ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಆತ ಯಾವುದೇ ಓದಿದ್ದನ್ನು ಅವನು ಹಂಗೆ ಒಂದು ಫೋನಲ್ಲಿ ಮಾತಾಡ್ತಿದ್ದ, ಚರ್ಚೆ ಮಾಡ್ತಿದ್ದ. ಅದಕ್ಕಿಂತ ಮುಂಚೆ ಆತ ಎಲ್ರಿಗೂ ಆ ಪತ್ರ ಭಾಳ, ಅದು ಎಷ್ಟು ಶ್ರದ್ಧೆಯಿಂದ, ಎಷ್ಟು ಅವ್ನು ಭಾಳ ಅದ್ಭುತವಾಗಿ ಪತ್ರ ಬರೀತಿದ್ದ. ಹಂಗಾಗಿ ನನಗೆ ಲಕ್ಕೂರ್ನ ಕವಿತೆ ಅನುವಾದಗಳಿಗಿಂತ ಆತನ ಪತ್ರಗಳ ಸಾಹಿತ್ಯವೇ ಒಂದು ವಿಶೇಷವಾಗಿ ಮುನ್ನೆಲೆಗೆ ಬರುತ್ತಿತ್ತೇನೋ ಆ ಚರ್ಚೆ ಅಂತ ನನಗನ್ಸುತ್ತೆ. ಈ ಅರ್ಥದಲ್ಲಿ ನಾವು ಲಕ್ಕೂರನ್ನ ಬೇರೆ ಬೇರೆ ನೆಲೆಯಿಂದ ನೋಡ್ಬೇಕಂದ್ರೆ ಬರೀ ಕಾವ್ಯದ ಕಣ್ಣೋಟದಿಂದನೇ ಲಕ್ಕೂರನ್ನ ನೋಡೋ ಅಗತ್ಯ ಇಲ್ಲ. ಲಕ್ಕೂರನನ್ನು ನಾನು ಹೇಳ್ದಂಗೆ ಲಕ್ಕೂರು ಓದಿ ಅದರ ಬಗ್ಗೆ ಚರ್ಚೆ ಮಾಡಿ, ಸಂವಾದ ಮಾಡಿ, ಮತ್ತು ಸಾಹಿತ್ಯದ ವಾಗ್ವಾದಗಳನ್ನು ಅಥವಾ ಸಾಹಿತ್ಯದ ಚರ್ಚೆಯನ್ನು ಅನೇಕರಿಗೆ ಪತ್ರಗಳ ಮೂಲಕ ಬರೆದಿದ್ದಾನೆ. ಆ ಮೂಲಕ ಕೂಡ ನಾವು ಪತ್ರಗಳ ಮೂಲಕ ಲಕ್ಕೂರು ಆನಂದನನ್ನು ನೋಡಿದರೆ ನಮಗೆ ಬೇರೆಯ ಲಕ್ಕೂರು ನಮಗೆ ಸಿಗೋದಕ್ಕೆ ಸಾಧ್ಯ ಇದೆ. ಇದು ಮೊದಲನೇದು ನಾನು ಹೇಳಬೇಕಾಗಿದ್ದ ಮೊದಲನೇ ಪಾಯಿಂಟ್. ಎರಡನೇದು, ಲಕ್ಕೂರು ಆನಂದ
ಈ ಅನುವಾದಗಳಿದೆಯಲ್ಲ, ಅನುವಾದಗಳು ತುಂಬ ಹೆಚ್ಚು, ನನ್ನ ಪ್ರಕಾರ ಕಾವ್ಯವನ್ನು ಬಿಟ್ಟರೆ ಅತಿ ಹೆಚ್ಚು ಮಾಡಿರೋದು ಅನುವಾದ. ಸೊ ನಮಗೆ ಅನುವಾದವನ್ನು ಯಾವ ಅನುವಾದವನ್ನು ತಗೊಂಡ, ಯಾಕೆ ಆ ಅನುವಾದಗಳನ್ನ ತಗೊಂಡ, ಮತ್ತು ಆ ಅನುವಾದಗಳಿಗೂ ಲಕ್ಕೂರು ಆನಂದನ ಒಂದು ಸಾಹಿತ್ಯದ ಆಯ್ಕೆಗೆ ಏನಾದರೂ ಸಂಬಂಧ ಇದೆಯಾ ಅಂತ ನೋಡಿದಾಗಲೂ ಕೂಡ ಈ ನೆಲೆಯಲ್ಲಿ ಕೂಡ ನಾವು ಆನಂದನ ಸಾಹಿತ್ಯವನ್ನು ಚರ್ಚೆ ಮಾಡ್ಬೋದು ಅಂತ ಅನಿಸುತ್ತೆ. ಯಾಕೆಂದರೆ ಹರಿವಂಶರಾಯ್ ಬಚ್ಚನ್ ಅವರ ಗಜಲ್ಗಳನ್ನು ಅನುವಾದ ಮಾಡಿದ್ದಾನೆ, ಮತ್ತು ಅಂಬೇಡ್ಕರ್ ಚಿಂತನೆಗಳ ಬಗ್ಗೆ ಆತ ಅನುವಾದ ಮಾಡಿದ್ದಾನೆ, ಮತ್ತು ಒಂದು ಜತ್ತಿ ಅಂತ ನೆನಪಾಗ್ತಿಲ್ಲ, ಅದು ಒಂದು ಅನುವಾದ ಮಾಡಿದ್ದಾನೆ. ತುಂಬ ಅಂದರೆ ಹೆಚ್ಚು ಅನುವಾದಗಳನ್ನ ಮಾಡಿದ್ದಾನೆ. ಸೊ ಲಕ್ಕೂರು ಆನಂದನ ಅನುವಾದಗಳನ್ನು ಇಟ್ಕೊಂಡು ನಾವು ನೋಡಿದರೆ ಆ ಎಲ್ಲ ಅನುವಾದದ ಆಯ್ಕೆ ಇದೆಯಲ್ಲ, ಆ ಆಯ್ಕೆಯಲ್ಲಿ ಒಂದು ಪಾಲಿಟಿಕ್ಸ್ ಇದೆ. ಏನಂತಂದರೆ, ಒಂದು ಕನ್ನಡಕ್ಕೆ ಬರದೇ ಇರುವ ಮತ್ತು ದಲಿತ್ ಪಾಯಿಂಟ್ ಆಫ್ ವ್ಯೂ ಅಥವಾ ಒಂದು ದಲಿತ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿರುವುದು. ಉದಾಹರಣೆ, ಅಂಬೇಡ್ಕರ್ ಅವರ ಚಿಂತನೆಗಳದ್ದು ಅನುವಾದ ಮಾಡುವಾಗ ಅಂಬೇಡ್ಕರ್ ಚಿಂತನೆ ಕನ್ನಡದಲ್ಲೇ ಬರಬೇಕು ಅನ್ನೋ ಆಶೆ ಇರ್ಬೋದು. ಆಮೇಲೆ ಗಜಲ್ನ ಅನುವಾದ ಮಾಡುವಾಗ, ಈ ಗಜಲ್ನ ಹರಿವಂಶರಾಯ್ ಅವರ ಗಜಲ್ಗಳನ್ನ ಅನುವಾದ ಮಾಡುವಾಗ ಕನ್ನಡದಲ್ಲಿ ಗಜಲ್ನ ತುಂಬ ವ್ಯಾಪಕವಾಗಿ ಬರಿತಾ ಇದ್ದಾರೆ, ಅವ್ರಿಗೆ ಹೆಲ್ಪ್ ಆಗ್ಬೋದು, ಅಥವಾ ಆ ಒಂದು ಚರ್ಚೆಗೆ ಇದನ್ನು ಸೇರಿಸ್ಬೋದು ಅಂತ ಇರ್ಬೋದು. ಆಮೇಲೆ ಈಗ ಹೆಚ್ಚು ಚರ್ಚೆಯಾಗಿ ಒಳಗಾಗಿರುವ ಅರುಂಧತಿ ರಾಯ್ ಅವರ ಒಂದು ಬರಹವನ್ನು ಅನುವಾದ ಮಾಡಿದ್ದಾನೆ. ಸೊ ಹಿಂಗಾಗಿ ನಾವು ಲಕ್ಕೂರ್ ಆ ಪ್ರತಿಭೆಯನ್ನು ಅನುವಾದಕನಾಗಿ ಲಕ್ಕೂರ್ ಅಂತ ನಾವು ನೋಡಿದಾಗ ನಮಗೆ ಬೇರೆ ಲಕ್ಕೂರ್ ನಮಗೆ ಸಿಗೋಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಆ ಅನುವಾದಗಳಿಗೆ ಲಕ್ಕೂರ್ ತನ್ನದೇ ಆದಂಥ ಮಾತನ್ನು ಬರೆದಿದ್ದಾನೆ. ಅದನ್ನೆಲ್ಲ ನಾನು ಸುಮ್ಮನೆ, ಯಾಕೆಂದರೆ ಅದು ಎಲ್ಲಗಳು ನಮಗೀಗ ನನಗೆ ಸಿಗಲಿಲ್ಲ. ಅಂದರೆ ಈ ಮಾತಾಡೋದಕ್ಕೆ ನನಗೆ ಆ ಲಕ್ಕೂರಿನ ಎಲ್ಲ ಅನುವಾದಗಳು ನನಗೆ ಒಂದು ಕಡೆ ಸಿಗಲಿಲ್ಲ. ಒಂದಷ್ಟು ಸಿಕ್ಕ ಅನುವಾದಗಳನ್ನ ಅಷ್ಟೇ ನಾನು ನೋಡಿದೆ. ಸೊ ಅದನ್ನು ನೋಡಿದಾಗ ನಮಗೆ ಲಕ್ಕೂರು ಆನಂದ್ ನೋಡಿ, ಈಗ ಇದುವರೆಗೂ ನಾವು ಲಕ್ಕೂರು ಆನಂದ್ ಮೇಲೆ ಎಲ್ಲ ಚರ್ಚೆಗಳು ನಡೆದಾಗಲೂ ಕೂಡ ಬರೀ ಪೊಯೆಟ್ರಿಯನ್ನು ಸೆಂಟ್ರಿಕ್ ಇಟ್ಕೊಂಡು ಮಾತಾಡ್ತಿದ್ದೀವಿ. ಸೊ ನನಗೆ ಅನಿಸುತ್ತೆ ಲಕ್ಕೂರು ಆನಂದನ ಅನುವಾದಗಳನ್ನ ಕುರಿತು ಮಾತಾಡಿದರೆ ಇನ್ನೊಂದು ಬಗೆಯ ಲಕ್ಕೂರು ಆನಂದನ ಒಂದು ಆಯಾಮ ಗೊತ್ತಾಗುತ್ತೆ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಆತ ಕೆಲವು ಇನ್ನೂ ಅಪ್ರಕಟಿತವಾದಂಥ 4-5 ಪುಸ್ತಕಗಳಿದೆ ಅಂತ ನಮ್ಮ ನಂದಕುಮಾರ್, ಲಕ್ಕೂರ್ನ ಕೊನೆಯವರೆಗೂ ಜೊತೆಗಿದ್ದಂಥ ಸಂಗಾತಿ, ಸ್ನೇಹಿತ ಯಾರು ನಂದಕುಮಾರ್ ಹೇಳ್ತಾ ಇದ್ರು, ಇನ್ನೂ ಪ್ರಕಟ ಆಗದೇ ಇರುವಂಥ ಸ್ಕ್ರಿಪ್ಟಲ್ಲಿ ಇರುವಂಥ ಎಷ್ಟೊಂದು ಅನುವಾದಗಳಿದೆ, 4-5 ಅನುವಾದಗಳಿದೆ ಅಂತ ಹೇಳ್ತಿದ್ರು. ಅದಿನ್ನೂ ನನಗೆ ಸಿಕ್ಕ ಮೇಲೆ ಅವನ್ನೆಲ್ಲವನ್ನು ಸೇರಿಸಿ ಪ್ರಕಟ ಮಾಡಿದರೆ ನಮಗೆ ಲಕ್ಕೂರು ಆನಂದನ ಅನುವಾದ ಸಾಹಿತ್ಯದ ಹಿನ್ನೆಲೆಯಿಂದ ಕೂಡ ನಾವು ಲಕ್ಕೂರು ಆನಂದನನ್ನು ನೋಡ್ಬೋದು ಅಂತ ನನಗೆ ಅನಿಸುತ್ತೆ. ಅಂದರೆ ಒಬ್ಬ ಲೇಖಕನನ್ನು ಬರೀ ಒಂದು ಪ್ರಕಾರದ ಮೂಲಕ ನೋಡೋದಲ್ಲ, ಆತನ ನೋಡಿ, ಈಗ ಉದಾಹರಣೆ, ಎಷ್ಟು ಜನರ ಹತ್ರ ಆತ ಫೋನಲ್ಲಿ ಗಂಟೆಗಟ್ಟಲೆ ಮಾತಾಡಿದ್ದಾನೆ ಅಂತಂದರೆ ಅದನ್ನು ಯಾವುದನ್ನು ಏನೋ ಖಾಸಗಿ ಸಂಗತಿ ಅಲ್ಲ, ಅದು ಎಲ್ಲದೂ ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದು, ಚರ್ಚೆಗೆ ಸಂಬಂಧಪಟ್ಟದ್ದು, ತೆಲುಗು ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದು, ಇನ್ಯಾವುದೋ ಒಂದು ಸಿನಿಮಾಕ್ಕೆ ಸಂಬಂಧಪಟ್ಟದ್ದು, ಇನ್ಯಾವುದೋ ಒಂದು ತಾನು ಓದಿದ ಪುಸ್ತಕಕ್ಕೆ ಸಂಬಂಧಪಟ್ಟಿದ್ದು ಮಾತಾಡಿದ್ದಾನೆ. ಸೊ ನಮ್ಗೆ ಆ ಸಂವಾದಗಳನ್ನೆಲ್ಲ ಹಿಡಿದು ಅದನ್ನು ಇದು ಮಾಡೋಕ್ಕಾಗಲ್ಲ. ಆದರೆ ಆ ಥರದ್ದಂದರೆ ಒಂದು ನಿರಂತರವಾಗಿ ಸಂವಾದ ಮಾಡಿದ ಒಬ್ಬ ಲಕ್ಕೂರು ಆನಂದ ಇದ್ದಾನೆ. ಮತ್ತು ಅನೇಕರಿಗೆ ತನ್ನ ಸಾಹಿತ್ಯದ ವಿಚಾರಗಳನ್ನು ಮಂಡಿಸ್ತಾ ಪತ್ರಗಳನ್ನು ಬರೆದ ಪತ್ರಗಳ ಮೂಲಕ ಕಾಣುವ ಲಕ್ಕೂರು ಆನಂದ ಒಂದು ಕಡೆ ಇದ್ದಾನೆ. ಮತ್ತು ನಾನು ಈಗಾಗಲೇ ಹೇಳ್ದಂಗೆ ಅನುವಾದಗಳ ಮೂಲಕ ನಾವು ನೋಡಬಹುದಾದ ಲಕ್ಕೂರು ಆನಂದ ಒಂದು ಭಾಗ ಇದೆ. ಸೊ ನಾವು ಮೂರನೇದಾಗಿ ಲಕ್ಕೂರು ಆನಂದನ ಕವಿತೆಗಳ ಮೂಲಕ ಲಕ್ಕೂರು ಆನಂದನನ್ನು ನೋಡುವ ಒಂದು ಆಯಾಮ ಕೂಡ ಇದೆ. ಸೊ ಹೀಗೆ ಅಂದರೆ ನಾವು ಒಬ್ಬ ಲೇಖಕನನ್ನು ಯಾವುದೋ ಒಂದು ಪ್ರಕಾರಕ್ಕೆ, ಕೆಲವು ಸಂಗತಿಗಳಿಗೆ ಮಾತ್ರ ಫಿಕ್ಸ್ ಮಾಡಿ ಮಾತಾಡೋದಕ್ಕಿಂತ ಅವರ ಬೇರೆ ಆಯಾಮಗಳಲ್ಲೂ ಕೂಡ ನಾವು ನೋಡೋದಕ್ಕೆ ಸಾಧ್ಯ ಇದೆ ಅಂತ ನನಗೆ ಅನಿಸುತ್ತೆ. ಇನ್ನು ರಹಮತ್ ಸರ್ ಅವರು 2008ರಲ್ಲಿ ಹೊಸ ತಲೆಮಾರಿನ ತಲ್ಲಣ ಅನ್ನುವಂಥ ಒಂದು ಪುಸ್ತಕವನ್ನು ಎಡಿಟ್ ಮಾಡ್ತಾರೆ. 2008ರಲ್ಲಿ ಅದರಲ್ಲಿ 38 ಜನ ಹೊಸ ತಲೆಮಾರಿನ, ಅಂದರೆ ಆ 2008ರ ಹೊತ್ತಿಗೆ ತುಂಬ ಪ್ರಖರವಾಗಿ ಬರಿತಾ ಇದ್ದಂಥ ಲೇಖಕರ ಹತ್ರ ಕೆಲವ್ರಿಗೆ ಬಯೋಗ್ರಫಿಕಲ್ ಡೀಟೇಲ್ಸನ್ನು ಬರೆಸಿದ್ರು, ಕೆಲವರು ಅವರ ಸಾಹಿತ್ಯ ಯಾಕೆ ಬರಿತಿದ್ದೀನಿ ಅಂತ ಬರೆಸಿದ್ರು. ಈ ಥರ 38 ಜನ ಯುವ ಲೇಖಕ ಮತ್ತು ಲೇಖಕಿಯರು ಬರೆದಂತಹ ಒಂದು ಸಂಕಲನ, ಅದು ಹೊಸ ತಲೆಮಾರಿನ ತಲ್ಲಣ ಅಂತ. ಸೊ ಆ ಹೊಸ ತಲೆಮಾರಿನ ತಲ್ಲಣದಲ್ಲಿ ಲಕ್ಕೂರು ಆನಂದ ಕೂಡ ಒಂದು ಬರಹ ಇದೆ. ಅದು ಎಷ್ಟು ಸೆನ್ಸಿಬಲ್ ಆಗಿದೆ ಅಂತಂದರೆ, ವಿಷಕನ್ಯೆಯಂತೆ ತಯಾರು ಮಾಡಿದ ರೂಪಕಗಳು ಅಂತ.
ಆ ಆ ಆ ಬರಹದ ಟೈಟಲ್ಲು ವಿಷಕನ್ಯೆಯಂತೆ ತಯಾರು ಮಾಡಿದ ರೂಪಕಗಳು ಅಂತ. ಸೊ ಇದು ಅದರಲ್ಲಿ ನನಗೊಂದು ಲಕ್ಕೂರಾನಂದ ತೀರಿ ಹೋದ ಸಂಗತಿಗೂ ಮತ್ತು ಈ ಪ್ರಬಂಧದಲ್ಲಿ ಒಂದು ಘಟನೆಯನ್ನು ನೆನಪಿಸ್ಕೊಳ್ಳುವಂಥ ಒಂದು ಘಟನೆಗೂ ಒಂದು ರೀತಿ ಬಹಳ ಆಶ್ಚರ್ಯಕರ ರೀತಿಯಲ್ಲಿ ಅದು ಹೊಂದಾಣಿಕೆ ಆಯಿತು. ಅದು ನನಗೆ ಆಶ್ಚರ್ಯ ಕೂಡ ಆಯಿತು. ಏನು ಅಂತಂದರೆ, ಒಂದು ವರ್ಷ ತುಂಬುವಾಗ ಮಗುಗೆ ಲಕ್ಕೂರಾನಂದ ತನ್ನ ಬಾಲ್ಯದ ನೆನಪನ್ನು ಮಾಡ್ಕೊತಾನೆ. ಒಂದು ವರ್ಷ ತುಂಬುತ್ತಾ ಇದೆ ಮಗುಗೆ. ಅದು ಏನೋ ಒಂದು ಭಾಳ ಒಂದು ಭಯಾನಕ ತುಂಬ ಜ್ವರ ಬಂದು ಅವನು ಇಡೀ ದೇಹ ತಣ್ಣಗಾಗೋಗ್ಬಿಡುತ್ತೆ. ಆ ಮಗು ಏನು ಮಾತಾಡೋಂಗಿಲ್ಲ, ಮಿಸ್ಕಾಡಂಗಿಲ್ಲ, ಒಂದು ರೀತಿ ತಣ್ಣಗಾಗಿ ಹೋಗ್ಬಿಡುತ್ತಂತ ಆ ಜ್ವರದ ತಾಪಕ್ಕೆ. ಆ ಜ್ವರದ ತಾಪಕ್ಕೆ ಅಷ್ಟರ ಮಟ್ಟಿಗೆ ಆ ಮಗು ಮಿಸ್ಕಾಡ್ದಂಗೆ ಇದ್ದಾಗ ಇನ್ನೇನು ಇಡೀ ಮನೆಯಲ್ಲಿ ಆ ಮಗು ತೀರೇ ಹೋಯಿತು, ಅಂದರೆ ಆ ಮಗು ಸತ್ತೋಯ್ತು ಅಂತ ಅಂದ್ಕೊಂಡು ಆ ಮಗುವನ್ನು ಒತ್ಕೊಂಡು ಸ್ಮಶಾನಕ್ಕೆ ಆ ಮಗುವನ್ನು ತಗೊಂಡು ಹೋಗ್ತಾ ಇರ್ತಾರೆ. ಹಂಗೆ ತಗೊಂಡು ಹೋಗುವಾಗ ಒಂದು ಮಾರ್ಗ ಮಧ್ಯದಲ್ಲಿ ಒಂದು ಭಯಾನಕ ಮಳೆ ಬರುತ್ತೆ. ಅಂದರೆ ಒಂದು ಮಾಯದ ಮಳೆ ಅಂತ ಲಕ್ಕೂರ್ ಇದರಲ್ಲಿ ಬರೀತಾನೆ. ಆ ಮಾಯದ ಮಳೆ ಹೆಂಗೆ ಬರುತ್ತೆ ಅಂತಂದರೆ, ಈ ಮಗುಗೆ ಹಿಡ್ಕೊಂಡಿದ್ರಲ್ಲ, ಅಂದರೆ ಮಗುವನ್ನು ದಫನ್ ಮಾಡೋದಕ್ಕೆ ಉಳೋದಕ್ಕೆ ಹೋಗಿ ಮಗುವನ್ನು ಹಿಡ್ಕೊಂಡಿದ್ರಲ್ಲ, ಆ ಮಗು ಆ ಮಳೆಗೆ ನೆಂದು ದಟ್ಟಂತೆ ಕಿರ್ಚಕ್ಕೆ ಶುರು ಮಾಡಿಬಿಡುತ್ತೆ. ದಟ್ಟಂತೆ ಕಿರ್ಚಕ್ಕೆ ಶುರು ಮಾಡಿದಾಗ ಅಲ್ಲಿ ಆ ಮಗುವನ್ನು ಉಣೋದಕ್ಕೆ ಹೋಗಿರುವಂಥ ಎಲ್ರಿಗೂ ಆಶ್ಚರ್ಯ ಆಗೋಗ್ಬಿಡುತ್ತೆ. ಆ ಮಗು ಆ ಜ್ವರದ ಕಾರಣಕ್ಕೆ, ಏನೋ ಆ ತಾಪಮಾನದ ಕಾರಣಕ್ಕೆ ಒಂಥರ ಇದಾಗಿದ್ದು, ಆ ಮಳೆ ನೆಂದು ಆ ಮಳೆ ನೀರಿಗೆ ನೆಂದು ಆ ಮಗು ಇದಕ್ಕಿದ್ದಂಗೆ ಚಿಟ್ ಅಂತ ಚೀರುತ್ತೆ. ಆ ಚೀರಿದ ತಕ್ಷಣವೇ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಆ ಮಗುವನ್ನು ಮತ್ತೆ ಮನೆ ಕರ್ಕೊಂಡು ಬಂದು ಅಲ್ಲಿ ಒಬ್ಬ RMP ಡಾಕ್ಟ್ರ್ ಇರ್ತಾನೆ ಮಾಲೂರಲ್ಲಿ. ಆ ಮಾಲೂರಲ್ಲಿರುವ RMP ಡಾಕ್ಟ್ರ್ ಹತ್ರ ಆ ಮಗುವನ್ನು ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಸೊ ಆ ಟ್ರೀಟ್ಮೆಂಟ್ ಕೊಡಿಸಿದ ಮೇಲೆ ಮತ್ತೆ ಆನಂದನ ಆ ಮಗು ಯಾರು ಅಂತಂದರೆ ಲಕ್ಕೂರ್ ಆನಂದ, ಆ ಮಗು ಉಳಿಯುತ್ತೆ. ಅದಕ್ಕೆ ಆತ ಅದರಲ್ಲಿ ಬರೀತಾನೆ, ನಾನು ಆವತ್ತಿನ ಏನು ನಾನು ಬದುಕಿದಾಗ ನಾನು ಚಿಟ್ಟನೆ ಚೀರಿದಂಥ ಒಂದು ಮಾಯದ ಮಳೆ ಬಂತಲ್ಲ, ಆ ಮಾಯದ ಮಳೆಗೋಸ್ಕರ ನಾನು ಮತ್ತೆ ಕಾಯ್ತಿದ್ದೀನಿ. ಅಂಥ ಮಾಯದ ಮಳೆ ನನಗೆ ಮತ್ತೆ ಬಂದೇ ಇಲ್ಲ. ಅಂಥ ಮಾಯದ ಮಳೆಯಲ್ಲಿ ಮತ್ತೆ ನೆಂದ್ಕೋಬೇಕು, ಮತ್ತೆ ನಾನು ಆ ಮಾಯದ ಮಳೆನ ಎಂಜಾಯ್ ಮಾಡಿ ನಾನು ಚೀರ್ಬೇಕಂತ ಅನ್ನಿಸ್ತಿದೆ. ಆದರೆ ಆ ಮಾಯದ ಮಳೆ ಮತ್ತೆ ಬಂದಿಲ್ಲ ಅಂತ ಈ ಲೇಖನದಲ್ಲಿ, ಯಾವುದು ವಿಷಕನ್ಯೆಯಂತೆ ತಯಾರು ಮಾಡಿದ ರೂಪಕಗಳು ಅನ್ನೋ ಲೇಖನದಲ್ಲಿ ಲಕ್ಕೂರ್ ಬರೀತಾರೆ. ಸೊ ಇದು ಯಾಕೆ ಆತನ ಸಾವಿನ ಜೊತೆ ಕನೆಕ್ಟ್ ಆಯಿತು ಅಂತಂದರೆ, ನಾನು ನಿಜವಾಗ್ಲೂ ಅನಿಸಿದ್ದು, ಅವತ್ತು ತನ್ನ ಜೀವವನ್ನು ತ್ಯಜಿಸುವ ಮುನ್ನ ಕೂಡ ಗುಲ್ಬರ್ಗದಲ್ಲಿ ದಟ್ಟವಾಗಿ ಮಳೆ ಬಂತು. ಆ ಮಳೆಯಲ್ಲಿ ಆತ ನೆಂದ್ಕೊಂಡು ಅಥವಾ ಅಲ್ಲಿ ಒಂದು ಮರದ ಕೆಳಗೆ ಹೋಗಿ ಮಲಗ್ತಾನೆ. ಮಲಗಿದ ಮೇಲೆ ಅದು ರಾತ್ರಿ ನನ್ನ ಊಹೆ ಪ್ರಕಾರ ಡಿಹೈಡ್ರೇಷನ್ ಆಯಿತು ಅಂತ ಅನಿಸುತ್ತೆ. ಅಷ್ಟೊತ್ತಲ್ಲಿ ನೀರಿಲ್ದಂಗೆ ಅಥವಾ ಹಿಂಗೇನೋ ಆಗಿರಬಹುದು ಅಂತ ನನ್ನ ಊಹೆ, ಅದು ಸರಿ ಇದಲ್ಲ. ಸೊ ಅಂದರೆ ಆತ ಬದುಕಿದ್ದು ಅಂತ, ಮಗು ತೀರೋಗಿದೆ ಅಂತ ದಫನ್ ಮಾಡೋದಕ್ಕೆ ಕಾಡಿಗೆ ಒಯ್ದಂಥ ಮಗು, ಆ ಮಾಯದ ಮಳೆಯಲ್ಲಿ ನೆನೆದು ಚೀರ್ಕೊಳ್ಳುವ ಒಂದು ಮಗು, ಅಂದರೆ ಜನನದ ಒಂದು ಮಗು. ಅಂಥದ್ದೇ ಒಂದು ಮಳೆ ಕಲಬುರಗಿಯಲ್ಲಿ, ಅಂಥದ್ದೇ ಒಂದು ಮಳೆಯ ರಾತ್ರಿ ತನ್ನ ಜೀವವನ್ನು ತ್ಯಜಿಸೋದು, ಇದು ಎಲ್ಲೋ ಒಂದು ಕಡೆ ಕೋಇನ್ಸಿಡೆಂಟ್ ಅಂತ ನನಗೆ ಅಂದರೆ ಒಂದಕ್ಕೊಂದು ತಾಳೆ ಆಗ್ತಿದೆ ಅಂತ. ಮತ್ತೆ ನಾನು ಆ ಮಾಯದ ಮಳೆಯನ್ನು ನಾನು ನೋಡಲೇ ಇಲ್ಲ ಅಂತ ಲಕ್ಕೂರ್ ಬರೀತಾನೆ. ಆದರೆ ಅಂಥದ್ದೇ ಒಂದು ಮಳೆಯಲ್ಲಿ ತನ್ನ ಜೀವವನ್ನು ತ್ಯಜಿಸ್ತಾನೆ ಅಂತ ನನಗೆ ಅನ್ನಿಸ್ತು. ಅಂದರೆ ಅದು ಎಲ್ಲೋ ಒಂದು ಕಡೆ ಆ ಬಾಲ್ಯದ ನೆನಪು ಮತ್ತು ಆತನ ಸಾವಿನ ಸಂದರ್ಭ ಸಿಂಕ್ ಆಗ್ತಾ ಇದೆ ಅಂತ ನನಗೆ ಅನ್ನಿಸ್ತು. ಈ ಅರ್ಥದಲ್ಲಿ ಯಾಕೋ ನನಗೊಂದು ರೀತಿ ಅದು ಹಂಗೆ ಅನ್ಸಕ್ಕೆ ಶುರುವಾಯಿತು. ಇನ್ನು ಕಾವ್ಯದ ರೂಪಕವಾಗಿ ನನ್ನ ಕಾವ್ಯಗಳನ್ನು ಉಲ್ಲೇಖ ಮಾಡೋದಕ್ಕಿಂತ ತನ್ನ ಕವಿತಾ ಸಂಕಲನಗಳಿಗೆ ಬರೆದ ಮಾತುಗಳಿದೆಯಲ್ಲ, ಆ ಮಾತುಗಳಲ್ಲಿ ಆತನ ಕವಿತೆಯ ಒಂದು ಕಾನ್ಸೆಪ್ಟು ಮತ್ತು ಕವಿತೆಯ ಕನಸು ಮತ್ತು ಕವಿತೆಯ ಬಗೆಗಿನ ಅಭಿಪ್ರಾಯಗಳು ಮಂಡನೆಯಾಗಿದೆ. ಸೊ ಅದರ ಕೆಲವು ಉಲ್ಲೇಖಗಳನ್ನು ಮಾಡ್ತಾ ನಾನು ಮಾಡ್ಬೋದು ಅಂತ ಅನಿಸುತ್ತೆ. ಯಾಕೆಂದರೆ ಈಗಾಗಲೇ ಈ ಸರಣಿಯಲ್ಲಿ ಎಲ್ಲ ಕವಯಿತ್ರಿಯರು, ಕವಿಗಳು ಲಕ್ಕೂರ್ನ ಕವಿತೆಯನ್ನು ಓದಿದ್ರಿಂದ ನಾನು ಮತ್ತೆ ಕವಿತೆಗಳಿಗೆ ಓದೋದಕ್ಕೆ ಹೋಗದೆ, ಆತನ ಕವಿತೆಯ ಸಂದರ್ಭಕ್ಕೆ, ಕವಿತೆ ಸಂಕಲನಗಳಿಗೆ ಬರೆದ ಮುನ್ನುಡಿ ಅಥವಾ ಲೇಖಕ ಅಥವಾ ಕವಿಯ ಮಾತು ಅಂತ ಏನಿರುತ್ತೆ, ಆ ಮಾತುಗಳಲ್ಲಿ ತನ್ನ ಕಾವ್ಯದ ಪೊಯೆಟಿಕ್ಸ್ ಏನು ಅಂತ ಒಂದಷ್ಟು ಅಲ್ಲಲ್ಲಿ ಚರ್ಚೆ ಮಾಡಿದ್ದಾನೆ. ಅದನ್ನು ನಾವು ನೋಡೋದಾದರೆ, ಆತ ತನ್ನ ಬಾಲ್ಯದ ಎಕ್ಸ್ಪೀರಿಯನ್ಸ್ನ ನನ್ನ ಕಾವ್ಯ ಯಾವುದ್ಯಾವುದಕ್ಕೆ ನನಗೆ ರೂಪಕವಾಯಿತು ಮತ್ತು ಯಾವ್ಯಾವ ಸಂಗತಿಗಳು ನನ್ನ ಕಾವ್ಯ ಬರೆಯೋದಕ್ಕೆ ಪ್ರೇರಣೆ ಆಯಿತು ಅಂತ ಲಕ್ಕೂರು ಬರ್ಕೋತಾನೆ. ಕಾವ್ಯದ ರೂಪಕವಾಗಿ
ಹಿಟ್ಟಿನ ಗಿರಣಿಯ ಸಾಬಿ, ಅಲ್ಲಿ ಒಬ್ಬ ಹಿಟ್ಟಿನ ಗಿರಣಿಯ ಸಾಬಿ, ಆತನ ಚಾಕಚಕ್ಯತೆ, ಆತನ ಇದು ಮತ್ತೆ ನನಗೆ ಹೆಲ್ಪ್ ಮಾಡ್ತಾ ಇದ್ದರು, ಆ ಸಾಬಿ ನನ್ನ ಕಾವ್ಯದ ರೂಪಕ ಆಗಿದ್ದಾನೆ ಅಂತ ಬರೀತಾರೆ. ಕೇರಳದ ಕಾಕಾನ ಟೀ ಅಂಗಡಿ, ಅಂದರೆ ಇವನು ಹೋದಾಗೆಲ್ಲ ಟೀ ಕೊಡ್ತಾ ಇದ್ರು. ಮತ್ತು ಆ ಕಾಕ ಅವನು ಕೇರಳದ ಬಗ್ಗೆ ಇರೋ ಕಥೆಗಳ ಬಗ್ಗೆ ಒಂದು ಅದ್ಭುತವಾದ ಕಥೆಗಳು ಹೇಳ್ತಾ ಇದ್ದ. ಆ ಕಥೆಗಳನ್ನು ಕೇಳ್ತಾ ಕೇಳ್ತಾ ನನಗೆ ಯಾವುದ್ಯಾವುದೋ ರೂಪಕಗಳು ಒಳಿತಾ ಇತ್ತು ಅಂತ ಹೇಳಿ ಕೇರಳದ ಕಾಕಾನ ಅಂಗಡಿ, ಟೀ ಅಂಗಡಿ ಒಂದು ರೂಪಕವಾಯಿತು ಅಂತ ಹೇಳ್ತಾನೆ. ಮತ್ತು ಇನ್ನೊಂದು ಇಲಿಗಳ ಬೇಟೆ. ಲಕ್ಕೂರು ತಾನು ಇಲಿಗಳ ಬೇಟೆಗೆ ಹೋಗ್ತಾ ಇದ್ದದ್ದು ಮಳೆಗಾಲದಲ್ಲಿ. ಅದು ನಮ್ಮ ಊರುಗಳಲ್ಲೂ ಕೂಡ ನಮಗೆ ಅದು ಆದ ಅನುಭವ ಅಂತಂದರೆ, ಮಳೆ ದಟ್ಟವಾದ ಮಳೆ ಬಂದ ಮರುದಿನ ಬೆಳಗಿನ ಜಾವ ನಾವು ಇಲಿ ಬೇಟೆಗಂತ ಹೋಗ್ತಿದ್ವಿ. ಇಲಿ ಓರುಗಳನ್ನು ಅದನ್ನ ಚಲಿಕೆಯಿಂದ ಅಥವಾ ಇದರಿಂದ ಕೆತ್ತಿ 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 ಅವು ಎಲ್ಲ ಬಿಲ್ಗಳಲ್ಲಿ ಎದ್ದು ಓಡ್ತಾ ಇರೋಂಥ ಇಲಿಗಳನ್ನು ಹೊಡೆದು ಆ ಇಲಿ ಮನೆಗೆ ತಂದು ಅದನ್ನ ಪಲ್ಯ ಮಾಡಿನೋ ಅಥವಾ ಅದನ್ನು ಕರಿ ಮಾಡ್ಕೊಂಡು ತಿನ್ನುವಂಥ ನೆನಪಾಯ್ತು ನನಗೆ. ಸೊ ಅದನ್ನು ಇಲಿ ಬೇಟೆ ಕೂಡ ನನ್ನ ಕಾವ್ಯದ ಒಂದು ರೂಪಕವಾಗಿ ನನಗೆ ಮತ್ತೆ ಬಂದಿದೆ ಅಂತ ಹೇಳ್ತಾನೆ. ಸೊ ಇದನ್ನು ನೋಡಿದ್ರೆ ಇದೇನು ಹುಲಿ ಬೇಟೆ ಥರ ಹೇಳ್ಕೊಂಡಿದ್ದಾರಲ್ಲ ಅಂತ ಅನಿಸುತ್ತೆ. ಆದರೆ ಗ್ರಾಮೀಣ ಭಾಗದ ದಲಿತ ಕೆಳಜಾತಿಯ ಸಮುದಾಯಗಳಿಗೆ ಮಳೆ ಬಂದ ನಂತರ ಇಲಿ ಬೇಟೆಗೆ ಹೋಗೋದು ಕೂಡ ಅದು ಒಂದು ಹುಲಿ ಬೇಟೆಯಷ್ಟೇ ಅದು ಒಂದು ಚಾಕಚಕ್ಯತೆ. ಯಾಕೆಂದರೆ ನಿಮ್ಗೆ ಇಲಿ ಬೇಕಾದ್ರೆ ಹುಲಿ ಅದು ಹಿಡಿಬೋದು, ಆದರೆ ನಿಮಗೆ ಇಲಿಯನ್ನು ಹಿಡಿಯೋಕ್ಕಾಗಲ್ಲ, ಅಷ್ಟು ಸ್ಪೋರ್ಟಿವ್ ಆಗಿ ಓಡ್ತಿರುತ್ತೆ. ಆ ಇಲಿ ಬೇಟೆ ಆಡೋದಿದೆಯಲ್ಲ, ಅದು ಒಂದು ವಿಚಿತ್ರವಾದಂಥ ಒಂದು ಪ್ರತಿಭೆ ಬೇಕು ಅದಕ್ಕೂ ಕೂಡ. ಸೊ ಅದನ್ನು ಇಲಿ ಬೇಟೆಗಳ ಪುಟ್ಟ ಮತ್ತು ಬಾಲ್ಯದಲ್ಲಿ ಮಾಡಿರೋ ಪುಟ್ಟ ಕಳ್ತನಗಳು, ಅಂದರೆ ಏನೋ ಬೇಕ್ರಿಯಲ್ಲಿ ಏನೋ ಕದ್ದದ್ದು, ಸಂತೆಯಲ್ಲಿ ಏನೋ ಕದ್ದದ್ದು, ಆ ಥರದ ಪುಟ್ಟ ಕಳ್ತನಗಳೆಲ್ಲ ನನಗೆ ರೂಪಕಗಳಾಗಿ, ಕವಿತೆಗೆ ರೂಪಕಗಳಾಗಿ ಕಾಣುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ನನಗೆ ಭಾಳ ಕುತೂಹಲ ಅನ್ನಿಸ್ತು. ಇಂದಿರಾ ಗಾಂಧಿ ಟೆನೆಂಟ್ ಕಾನೂನಿಗೆ, ಅಂದರೆ ಏನು ಉಳುವವನೇ ಭೂ ಒಡೆಯ ಅಂತ ಒಂದು ಇಂದಿರಾ ಗಾಂಧಿ ಒಂದು ಕಾಯ್ದೆಯನ್ನು ತರ್ತಾರೆ, ಟೆನೆಂಟ್ ಕಾನೂನನ್ನು ತರ್ತಾರೆ. ಈ ಕಾನೂನಲ್ಲಿ ಜಮೀನನ್ನು ಈ ಕಾನೂನು ಇದಕ್ಕೆ ಸಿಕ್ಕು ಜಮೀನನ್ನು ಕಳೆದುಕೊಂಡ ಜಮೀನ್ದಾರನೊಬ್ಬ ಬಡ ರೈತನಾಗಿರೋದು ನನಗೆ ರೂಪಕವಾಗಿದೆ ಅಂತ ಹೇಳ್ತಾರೆ. ಇದು ನನಗೆ ಭಾಳ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಅಂದರೆ ಇಂದಿರಾ ಗಾಂಧಿ ತಂದಂಥ ಒಂದು ಕಾಯ್ದೆ ಏನಿದೆ, ಅಂದರೆ ಭೂಮಿಯನ್ನು ಉಳುವವನೇ ಭೂ ಒಡೆಯ ಅನ್ನುವಂಥ ಈ ಕಾಯ್ದೆ ಏನಿದೆ, ಇಂದಿರಾ ಗಾಂಧಿ ತಂದ ಟೆನೆಂಟ್ ಆ್ಯಕ್ಟ್ ಏನಿದೆ, ಈ ಕಾನೂನಿಗೆ ಸಿಕ್ಕು ಜಮೀನನ್ನು ಕಳೆದುಕೊಂಡು ಜಮೀನ್ದಾರನೊಬ್ಬ ಬಡ ರೈತನಾಗಿರೋದು ನನಗೆ ರೂಪಕವಾಗಿ ಕಾಣುತ್ತೆ ಅಂತ. ಸೊ ಇದು ಒಬ್ಬ ಕವಿ ತನ್ನನ್ನು ಯಾವ ಸಂಗತಿಗಳ ಜೊತೆ ಗುರುತಿಸ್ಕೊಳ್ತಾನೆ ಅಂತ ಅನ್ನೋದಿದೆಯಲ್ಲ, ಇದು ನಿಜವಾಗ್ಲೂ ಒಂದು ಬೇರೆ ಥರ ಅಂತ. ಯಾಕಂದರೆ ಬಹುಶಃ ನಮಗೆ ನಮ್ಮ ಇನ್ಫೀರಿಯಾರಿಟಿ ಕಾರಣಕ್ಕೋ ಅಥವಾ ಕೀಳರಿಮೆ ಕಾರಣಕ್ಕೋ ನಾವು ಈ ಥರದ್ದೆಲ್ಲ ಹೇಳಲ್ಲ. ನೋಡಿ ಅಲ್ಲಿ ಹೇಳ್ಕೊಂಡಿದ್ದಾನೆ, ನಾನು ಇಲಿಗಳ ಬೇಟೆ ಆಡೋಕ್ಕೆ ಹೋಗ್ತಾ ಇದ್ದದ್ದು ನನಗೆ ರೂಪಕವಾಗಿ ಕಾಣಿತು ಅಂತ. ನಾನು ಪುಟ್ಟ ಕಳ್ತನ ಮಾಡ್ತಿದ್ದೆ, ಆ ಕಳ್ತನ ಮಾಡುವ ಘಟನೆಗಳು ನನಗೆ ರೂಪಕವಾಗಿದೆ ಅಂತ ಹೇಳ್ತಾನೆ. ಇನ್ನೊಂದು ಭಾಳ ಇದು ನಾನು ಹೇಳ್ದಂಗೆ ಭಾಳ ಮುಖ್ಯವಾಗಿ, ಇಂದಿರಾ ಗಾಂಧಿ ಟೆನೆಂಟ್ ಆ್ಯಕ್ಟಲ್ಲಿ ತನ್ನ ಭೂಮಿಯನ್ನು ಕಳೆದುಕೊಂಡು ಒಬ್ಬ ಜಮೀನ್ದಾರನೊಬ್ಬ ಸಾಮಾನ್ಯ ರೈತನಾಗಿರೋದು ನನಗೆ ರೂಪಕವಾಗಿದೆ ಅಂತ. ಇದು ನನಗೆ ಭಾಳ ಇಷ್ಟ ಆಯಿತು. ಅಂತಂದರೆ ಒಬ್ಬ ಜಮೀನ್ದಾರನನ್ನು ಸಾಮಾನ್ಯ ರೈತನನ್ನಾಗಿ ನೋಡುವ ಕವಿಯ ಕನಸಿದೆಯಲ್ಲ, ಅದು ಭಾಳ ಮುಖ್ಯ ಅಂತ ನನಗನ್ನಿಸ್ತು. ಅದು ಮಾಡ್ತಾನೆ. ಜೀವ ಉಳಿಸಿದ RMP ಡಾಕ್ಟ್ರು. ನಾನು ಹೇಳಿದೆ, ಬಾಲ್ಯದಲ್ಲಿ ತೀರಿ ಹೋಗಿದ್ದ ಮಗುವನ್ನು ಮಳೆ ಕಾರಣಕ್ಕೆ ಚೀರ್ಕೊಳ್ಳುತ್ತೆ. ಆ ಚೀರ್ಕೊಂಡ ಮಗುವನ್ನು ಒಬ್ಬ RMP ಡಾಕ್ಟ್ರ್ ಹತ್ರ ತಂದು ತೋರಿಸ್ತಾರೆ. ಆ ಸಂದರ್ಭಕ್ಕೆ ಆ RMP ಡಾಕ್ಟ್ರ್ ನನ್ನ ಟ್ರೀಟ್ಮೆಂಟ್ ಮಾಡದೇ ಇದ್ದರೆ ಈ ಲಕ್ಕೂರು ಇರ್ತಾ ಇರಲಿಲ್ಲ, ಅಥವಾ ಈ ಲಕ್ಕೂರು ಬದುಕ್ತಿರ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಆ RMP ಡಾಕ್ಟ್ರು ಮತ್ತೆ ನನ್ನ ಪೊಯೆಟ್ರಿಗೆ ರೂಪಕವಾಗಿ ನೆನಪಾಗ್ತಾನೆ ಅಂತ ಬರ್ಕೋತಾರೆ. ಮತ್ತು ಸರಹೊತ್ತಿನಲ್ಲಿ, ಅಂದರೆ ಮಧ್ಯರಾತ್ರಿಯವರೆಗೂ ಸರಹೊತ್ತಿನಲ್ಲಿ ಕತೆ ಹೇಳ್ತಿದ್ದ ಅಜ್ಜಿ. ಅಂದರೆ ನನ್ನ ಕಾವ್ಯದ ಸ್ಫೂರ್ತಿ ಯಾವುದು ಅಂತಂದರೆ, ನನಗೆ ರಾತ್ರಿ ಬೆಳಗಿನ ತನಕ ತನ್ನದೇ ಆದ ಲೋಕದಲ್ಲಿ, ಒಂದು ಮಾಯಾಲೋಕದಲ್ಲಿ ಜನಪದ ಕಥೆಗಳ ಮೂಲಕ ತೇಲಿಸ್ತಿದ್ದಂಥ ನನ್ನ ಅಜ್ಜಿ ಇದ್ದಾಳಲ್ಲ, ಆ ಅಜ್ಜಿ ನನ್ನ ಕಾವ್ಯದ ರೂಪಕ ಅಂತ ಲಕ್ಕೂರು ಬರಿತಾ ಹೋಗ್ತಾರೆ. ಸೊ ಆಮೇಲೆ ಹೇಳ್ತಾರೆ, ಭಜನೆ, ರಾತ್ರಿ ಎಲ್ಲ ಆಡ್ತಾ ಇದ್ದ ಭಜನೆಗಳು ನನ್ನ ಕಾವ್ಯವನ್ನು, ನನ್ನ ಕಾವ್ಯ ಪ್ರತಿಭೆಗೆ ಅದು ರೂಪಕವಾಗಿದೆ ಅಂತ ಹೇಳ್ತಾನೆ. ಆಮೇಲೆ ಜಾಗಟಿ ಬಾರಿಸ್ಕೊಂಡು ಬರುವಂಥ ದಾಸೈಗಳು ಆಡುವಂಥ ಹಾಡುಗಳು ನನ್ನ ಕಾವ್ಯದ ರೂಪಕವಾಗಿದೆ. ತನ್ನ ಊರಲ್ಲಿ ರಾತ್ರಿ ನಡೀತಿದ್ದ ನಾಟಕಗಳು, ಆ ನಾಟಕದ ಹಾಡುಗಳು ನನಗೆ ಕಾವ್ಯದ ರೂಪಕವಾಗಿದೆ. ಸೊ ಹಿಂಗೆ ಅಂದರೆ ಒಂದು ಜನಪದ ಪರಂಪರೆ ಕೂಡ, ಅಂದರೆ ಜನಪದ ಹಾಡು ಪರಂಪರೆ ಕೂಡ, ಜನಪದ ಮೌಖಿಕ ಪರಂಪರೆ ಕೂಡ ನನ್ನ ಕಾವ್ಯದ ಪ್ರೇರಣೆಗಳಲ್ಲಿ ಒಂದಾಗಿದೆ ಅಂತ ಹೇಳ್ಕೊಳ್ಳೋದಿದೆಯಲ್ಲ, ಇದು ಅಂದರೆ ಇದು ಹೆಚ್ಚು ಕಡಿಮೆ ನಮ್ಮ ಕವಿಗಳಿಗೆ ಎಲ್ಲರ ಎಕ್ಸ್ಪೀರಿಯನ್ಸು ಕೂಡ ಹೌದು. ಬಟ್ ಒಬ್ಬ ಕವಿ
ತನ್ನ ಪ್ರತಿಭೆ ಅಂತ ಹೇಳಿದಾಗ ಉದಾಹರಣೆ, ನನಗೆ ಶೇಕ್ಸ್ಪಿಯರ್ ಇನ್ಸ್ಪೈರ್ ಆಗಿದ್ದ, ಡಾಂಟೆ ಇನ್ಸ್ಪೈರ್ ಆಗಿದ್ದ, ಅಥವಾ ವರ್ಡ್ಸ್ವರ್ತ್ ಇನ್ಸ್ಪೈರ್ ಆಗಿದ್ದ, ಕೀಟ್ಸ್ ಇನ್ಸ್ಪೈರ್ ಆಗಿದ್ದ ಅಂತ ಹೇಳಬಹುದಾದಂತಹ ಒಂದು ಕವಿಗಳನ್ನು ನಾವು ನೋಡಿದ್ದೀವಿ. ಅಂದರೆ ಆಮೇಲೆ ಕನ್ನಡದ ಕಾವ್ಯ ಪರಂಪರೆಯಲ್ಲಿ ನನಗೆ ಕುವೆಂಪು ಪ್ರೇರಣೆಯಾಗಿದ್ದರು, ಬೇಂದ್ರೆ ಪ್ರೇರಣೆಯಾಗಿದ್ದರು ಅಂತ ಈಗ ಓದು ಪರಂಪರೆಯನ್ನು ಪ್ರೇರಣೆಯನ್ನಾಗಿ ನೋಡುವ ಕಾವ್ಯ. ಆದರೆ ಅದು ತಪ್ಪು ಅಂತ ನಾನು ಹೇಳಲ್ಲ, ಬಟ್ ಆ ಥರದ್ದು ಒಂದು ಮಾರ್ಗ ಕೂಡ ಇದೆ. ಆದರೆ ಒಬ್ಬ ತುಂಬ ಕೆಳ ಹಂತದ ಒಂದು ಕೆಳ ಲೇಯರ್ನಲ್ಲಿರುವಂತಹ, ಕೆಳಸ್ತರದಲ್ಲಿರುವಂತಹ ಒಂದು ಜನರು ಅಥವಾ ಒಬ್ಬ ಕವಿಗಳಿಗೆ ಅಥವಾ ಒಬ್ಬ ಕವಯಿತ್ರಿ ಇರ್ಬೋದು ಅಥವಾ ಕವಿ ಇರ್ಬೋದು, ಅವರಿಗೆ ಪ್ರೇರಣೆಯಾಗುವ ಪ್ರೇರಣೆ ಇದೆಯಲ್ಲ, ಆ ಪ್ರೇರಣೆ ಯಾವ ಥರದ್ದು ಅನ್ನೋದಕ್ಕೆ ನಮಗೆ ಲಕ್ಕೂರ್ ಆನಂದ ತನ್ನ ಕವಿತಾ ಸಂಕಲನಗಳಿಗೆ ಬರೆದಂತಹ ಮೊದಲ ಮಾತುಗಳ ಮೂಲಕ ನಾವು ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಅಂತ ನನಗೆ ಅನಿಸುತ್ತೆ. ಇನ್ನು ಊರಿಂದ ಊರಿಗೆ ಅನ್ನುವ ಸಂಕಲನ 2004ರಲ್ಲಿ ಬರುತ್ತೆ. ಒತ್ತು ಯಾವುದೊಂದು ಗೊತ್ತಿಲ್ಲದ ಹಗಲಲ್ಲಿ ಕೈಯಲ್ಲಿ ನಿಗಿ ಕೆಂಡ, ಒಳಗೊಳಗೆ ಮಡುಗಟ್ಟಿದ ನೋವೆಂಬ ಪ್ರತಿಮೆಯನ್ನು ಹೊತ್ತು ನಡೆದು ಬಿಡುತ್ತೇನೆ, ಬೆಸೆಯಲಾರದ ಗುಂಡಿಗೆಗಳಿಗೆ ರುಜು ಮಾಡಿ ಹೇಳುತ್ತೇನೆ, ಇಲ್ಲಿ ನಾಳೆಗಳಿಲ್ಲ, ಈ ಕ್ಷಣವಷ್ಟೇ ಜೀವಂತ ಎಂದು. ಸೊ ಇದು ನನ್ನ ಪ್ರಕಾರ ಅಂದರೆ ನಾಳೆಗಳು ಅನ್ನೋದಿಲ್ಲ, ಈ ಕ್ಷಣ ಏನಿದೆ ಅದನ್ನು ಎಂಜಾಯ್ ಮಾಡಬೇಕು, ಈ ಕ್ಷಣ ಮಾತ್ರ ಸತ್ಯ ಅಂತ ಏನು ಬುದ್ಧನ ಒಂದು ಬುದ್ಧಿಸ್ಟ್ ಫಿಲಾಸಫಿ ಏನಿದೆ, ಸೊ ಆ ಬುದ್ಧಿಸ್ಟ್ ಫಿಲಾಸಫಿಯ ಒಂದು ಪ್ರೇರಣೆಯಿಂದ ಇಲ್ಲಿ ಬರೆದಿದ್ದಾರೆ ಅಂತ ಅನಿಸುತ್ತೆ. ಒತ್ತು ಯಾವುದೊಂದು ಗೊತ್ತಿಲ್ಲದ ಹಗಲಿನಲ್ಲಿ ಕೈಯಲ್ಲಿ ನಿಗಿ ಕೆಂಡ, ಒಳಗೊಳಗೆ ಮಡುಗಟ್ಟಿದ ನೋವೆಂಬ ಪ್ರತಿಮೆಯನ್ನು ಹೊತ್ತು ನಡೆದು ಬಿಡುತ್ತೇನೆ. ಅಂದರೆ ಮಡುಗಟ್ಟಿದ ನೋವಿನ ಪ್ರತಿಮೆಯನ್ನು ನಾನು ಹೊತ್ಕೊಂಡು ನಡೆದು ಬಿಡ್ತೀನಿ. ಬೆಸೆಯಲಾರದ ಗುಂಡಿಗೆಗಳಿಗೆ ರುಜು ಮಾಡಿ ಹೇಳುತ್ತೇನೆ, ಬೆಸೆಯಲಾರದ ಗುಂಡಿಗೆಗಳಿಗೆ ರುಜು ಮಾಡಿ ಹೇಳುತ್ತೇನೆ, ಇಲ್ಲಿ ನಾಳೆಗಳಿಲ್ಲ, ಈ ಕ್ಷಣವಷ್ಟೇ ಜೀವಂತ ಎಂದು. ಸೊ ಅಂದರೆ ಈ ಥರ ಒಂದು, ಅಂದರೆ ನಾನು ನೋವಿನ ಮಡುಗಟ್ಟಿದ ನೋವೆಂಬ ಪ್ರತಿಮೆಯನ್ನು ಒತ್ತು ನಡೆಯುತ್ತೇನೆ ಅಂತ ಹೇಳೋದಿದೆಯಲ್ಲ, ಇದು ಲಕ್ಕೂರು ಆನಂದನ ಇಡೀ ಕವಿತೆಯ ಒಳಗೆ ಇರುವಂಥ ಒಂದು ಸಂವೇದನೆ ಅಂತ ನನಗನ್ನಿಸ್ತು. ಅಂದರೆ ಮಡುಗಟ್ಟಿದ ನೋವಿನ ಪ್ರತಿಮೆಯನ್ನು ಹೊತ್ತು ನಡೆದು ಬಿಡುತ್ತೇನೆ ಅಂತ ಹೇಳುವ ಈ ಸಾಲು ನನಗೆ ಯಾಕೋ ಹಾಂಟ್ ಮಾಡಿತು. ಯಾಕೆ ಅಂತಂದರೆ ಬಹುಶಃ ಅವನ ಇಡೀ ಕಾವ್ಯದ ಒಳಗೆ ಇರುವ ತಾಕಲಾಟ, ಅವನು ಕೊನೆವರೆಗೂ ಮಾಡಿದಂತಹ ಕವಿತೆಯ ಸಂವೇದನೆ, ಅದು ಆ ತಾಕಲಾಟ ಇರ್ಬೋದು ಅಂತ ನನಗೆ ಅನಿಸುತ್ತೆ. ಮನುಷ್ಯ ಕುಲವನ್ನು ನಿಶ್ಚಿತ ಬದುಕಿಗೆ ಕೈ ಹಿಡಿದು ನಡೆಸುವ ಶಕ್ತಿ ಇರುವುದು ಪ್ರೀತಿ ಮತ್ತು ಕಾವ್ಯಕ್ಕೆ ಮಾತ್ರ ಅಂತ ಲಕ್ಕೂರು ತನ್ನ ಕವಿತಾ ಸಂಕಲನಕ್ಕೆ ಮುನ್ನುಡಿ ತನ್ನ ಮಾತನ್ನು ಬರೆಯುವಾಗ ಹೇಳ್ತಾನೆ. ಮನುಷ್ಯ ಕುಲವನ್ನು ನಿಶ್ಚಿತ ಬದುಕಿಗೆ ಕೈ ಹಿಡಿದು ನಡೆಸುವ ಶಕ್ತಿ ಇರುವುದು ಪ್ರೀತಿ ಮತ್ತು ಕಾವ್ಯಕ್ಕೆ ಮಾತ್ರ ಅಂತ ಲಕ್ಕೂರು ಬರಿತಾನೆ. ತಾನು ಬರೆದ ಮಾತಿಗೆ ಯಾಕೆ ಲಕ್ಕೂರು ತಾನು ಬರೆದ ಮಾತಿಗೆ ಯಾಕೆ ಬದ್ಧ ಆಗಲಿಲ್ಲ ಅನ್ನೋ ಪ್ರಶ್ನೆ ಕೂಡ ಈಗ ನನಗೆ ಬಂತು. ಅಂದರೆ ಮನುಷ್ಯ ಕುಲವನ್ನು ನಿಶ್ಚಿತ ಬದುಕಿನೆಡೆಗೆ ನಡೆಸುವ ಶಕ್ತಿ ಇರೋದು ಪ್ರೀತಿ ಮತ್ತು ಕಾವ್ಯಕ್ಕೆ ಅಂತಂದರೆ ಬಹುಶಃ ಪ್ರೀತಿ ಸಿಗಲಿಲ್ವೋ ಅಥವಾ ಕಾವ್ಯ ತನ್ನನ್ನು ಕೈ ಹಿಡಿದು ನಡೆಸುತ್ತೆ ಅಂತ ಸ್ವತಃ ಲಕ್ಕೂರು, ಅಂದರೆ ಈ ಮಾತನ್ನು ಬರೆದು ಸ್ವತಃ ಲಕ್ಕೂರು ಭಾವಿಸ್ಲಿಲ್ವೋ ಗೊತ್ತಿಲ್ಲ. ಯಾಕೆ ಅಂತಂದರೆ ಈ ಮಾತೊಂದನ್ನೇ ಭಾವಿಸಿದ್ರೆ ನಾವು ಲಕ್ಕೂರನ್ನು ಮತ್ತೆ ನಾವು ನಮ್ಮ ಜೊತೆಗೆ ನೋಡ್ಬೋದಾಗಿತ್ತೇನೋ ಅಂತ ನನಗೆ ಒಂದು ಕ್ಷಣ ನೋವು ಅಂತ ಅನ್ನಿಸ್ತು. ನನ್ನ ಊರಿಂದ ಹೋಗುವ ಅಥವಾ ಊರಿಂದ ಊರಿಗೆ ಕವನ ಸಂಕಲನದಲ್ಲಿ ಬರಿತೇನೆ, ನನ್ನ ಊರಿಂದ ಹಾದು ಹೋಗುವ ಗಾಳಿಗೆ ಪ್ರತಿ ಸಾರಿ ರುಜು ಮಾಡಿ ಹೇಳುತ್ತೇನೆ. ನನ್ನ ಊರಿಂದ ಹಾದು ಹೋಗುವ ಗಾಳಿಗೆ ಪ್ರತಿ ಸಾರಿ ರುಜು ಮಾಡಿ ಹೇಳುತ್ತೇನೆ, ನನ್ನ ಅವಮಾನಗಳನ್ನು ದಾಖಲಿಸಬೇಡಿ. ಇದು ನನ್ನ ನಿಜವಾಗ್ಲೂ ತುಂಬ ಹಾಂಟ್ ಮಾಡಿತು. ಏನಂತಂದರೆ ನನ್ನ ಊರಿನ ಮೇಲೆ ಏನು ಹಾದ್ಕೊಂಡು ಹೋಗ್ತಾ ಇದೆಯಲ್ಲ ಗಾಳಿ, ಆ ಗಾಳಿಗೆ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಏನು ಅಂತಂದರೆ ನನ್ನ ಅವಮಾನಗಳನ್ನು ಎಲ್ಲೂ ದಾಖಲಿಸಬೇಡಿ, ನನ್ನ ಅವಮಾನಗಳನ್ನು ಎಲ್ಲೂ ಪ್ರಕಟ ಮಾಡಬೇಡಿ, ನನ್ನ ಅವಮಾನಗಳನ್ನು ನನ್ನ ಊರಿನಿಂದ ದಾಟಿ ಹೋಗಿ ಮುಂದಿನ ಊರಿನವ್ರಿಗೆ ಹೇಳಬೇಡಿ. ನನ್ನ ಅವಮಾನಗಳು ನನ್ನ ಹತ್ರನೇ ಇರಲಿ. ಯಾಕೆಂದರೆ ನನ್ನ ಅವಮಾನಗಳ ಮೈ ಸವರಿಕೊಂಡು ನೀನು ಹೋಗ್ತಾ ಇದೆಯಾ, ನಿನಗೆ ಗೊತ್ತಿದೆ ನನ್ನ ಅವಮಾನ ಏನು ಅಂತ. ಆ ಅವಮಾನಗಳನ್ನು ದಯಮಾಡಿ ನಿನ್ನಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಗಾಳಿ ಜೊತೆ ಮಾತಾಡ್ತಿದ್ದಾನೆ ಲಕ್ಕೂರು, ಗಾಳಿಗೆ ಹೇಳ್ತಿದ್ದಾನೆ, ದಯಮಾಡಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನನ್ನ ಅವಮಾನವನ್ನು ಬೇರೆ ಯಾರಿಗೂ ಹೇಳಬೇಡ, ಬೇರೆ ಎಲ್ಲೂ ಪ್ರಕಟ ಮಾಡಬೇಡ, ಬೇರೆ ಎಲ್ಲೂ ಪಿಸು ನುಡಿದು ಆದರೂ ಪಿಸು ಮಾತಲ್ಲಾದರೂ ಬೇರೆ ಯಾರಿಗೂ ನನ್ನ ಅವಮಾನವನ್ನು ಹೇಳಬೇಡ ಅಂತ. ಅಂದರೆ ಒಬ್ಬ ಕವಿ ಎಷ್ಟು ಅವಮಾನವನ್ನು ಅನುಭವಿಸಿದ್ದಾನೆ ಅನ್ನೋದು ಈ ಮಾತಿನಿಂದ, ಈ ಒಂದು ಊರಿಂದ ಊರಿಗೆ ಹೋಗುವ ಗಾಳಿಗೆ ಮಾಡುವ ರಿಕ್ವೆಸ್ಟಿಂದ ನಮಗೆ ಗೊತ್ತಾಗ್ತಿದೆ. ಮತ್ತೆ ಇಲ್ಲಿ ಹೇಳ್ತಿದ್ದಾನೆ, ಬೆತ್ತಲಾಗಿ ಮಲಗಿ ಒದ್ದಾಡುವ
ರಾಜಿಯಾಗದ ಮಾತುಗಳ ಜುಟ್ಟನ್ನು ಹಿಡಿದು ಕೇಳುತ್ತೇನೆ. ಬೆತ್ತಲಾಗಿ ಮಲಗಿ ಒದ್ದಾಡುವ ರಾಜಿಯಾಗದ ಮಾತುಗಳ ಜುಟ್ಟನ್ನು ಹಿಡಿದು ಕೇಳುತ್ತೇನೆ, ಕಾವ್ಯಕ್ಕೆ ಕದಗಳಿವೆಯೇ ಅಂತ. ಅಂದರೆ ಬೆತ್ತಲಾಗಿ ಮಲಗಿ ಬಿದ್ದಿರುವ ರಾಜಿಯಾಗದ ಮಾತುಗಳ ಜುಟ್ಟನ್ನು ಹಿಡಿದು ಕೇಳುತ್ತೇನೆ, ಕಾವ್ಯಕ್ಕೆ ಕದಗಳಿವೆಯೇ ಅಂತ. ಸೊ ಇಲ್ಲಿ ಕವಿ ಏನು ಭಾವಿಸ್ತಿದ್ದಾನೆ ಅಂತ ನನಗೆ ಅನಿಸುತ್ತೆ ಇದನ್ನು ಓದಿದಾಗ, ಕಾವ್ಯಕ್ಕೆ ಕದಗಳೇ ಇಲ್ಲ ಅಂತೇನೋ. ಅಂದರೆ ಕಾವ್ಯ ತನ್ನೆಲ್ಲ ಕದಗಳನ್ನು ಮುಚ್ಕೊಂಡು ಒಳಗಡೆ ಬಂದಿಯಾಗಿದೆ. ಸೊ ಈ ರಾಜಿಯಾಗದ ಮಾತುಗಳೇನಿದೆಯಲ್ಲ, ಅಂದರೆ ರಾಜಿಯಾಗದ ಮಾತುಗಳು, ಎಲ್ಲ ಪ್ರತಿರೋಧದ ಮಾತುಗಳಿದೆಯಲ್ಲ, ಆ ಮಾತುಗಳು ಜುಟ್ಟಿಡಿದು ಕೇಳ್ತಾ ಇದ್ದೀನಿ, ಕಾವ್ಯಕ್ಕೆ ಕದಗಳಿವೆಯೇ ಅಂತ. ಸೊ ಈ ಥರದ್ದು ಅಂದರೆ ನನಗೆ ಆ ಕಾವ್ಯದ ಉಲ್ಲೇಖಕ್ಕಿಂತ ಆ ಕಾವ್ಯಗಳಿಗೆ ಒಬ್ಬ ಕವಿ ಬರ್ಕೊಂಡ ಸ್ವಗತ ಇದೆಯಲ್ಲ, ಅದರಲ್ಲಿ ನನಗೆ ಲಕ್ಕೂರನ ಕಾವ್ಯದ ಮೀಮಾಂಸೆ ಅಥವಾ ಕಾವ್ಯದ ಬಗೆಗೆ ಇರುವಂತಹ ವ್ಯಾಖ್ಯಾನಗಳು ಅಥವಾ ಕಾವ್ಯದ ಬಗೆಗೆ ಸ್ವತಃ ಲಕ್ಕೂರು ಏನಂತ ಭಾವಿಸಿದ್ದ. ನನ್ನ ನೋವಿನ ನಡಿಗೆಯನ್ನು ನಾನು ನನ್ನ ಊರಿನ ತುಂಬ ನನ್ನ ನೋವಿನ ನಡಿಗೆ ಹೆಜ್ಜೆಗಳಿವೆ ಅಂತ ಬರೆಯೋದಿರ್ಬೋದು, ಅಥವಾ ನನ್ನ ಊರನ್ನು ಹಾದು ಹೋಗುವ ಗಾಳಿ ನನ್ನೆಲ್ಲ ನೋವುಗಳನ್ನು ಅಪಮಾನಗಳನ್ನು ನೋಡಿದೆ ಅನ್ನುವ ಒಂದು ಆತಂಕ ಇರ್ಬೋದು, ಆ ಭಯ ಇರ್ಬೋದು. ಇದೇನು ಹೇಳ್ತಾ ಇದ್ದೀನಿ, ಎಲ್ಲ ಥರದ ಮಾತುಗಳು ಲಕ್ಕೂರು ಬರೆದ ಹಲವು ಕವಿತೆಗಳಲ್ಲಿ ಅವು ಬೇರೆ ಬೇರೆ ರೂಪಕಗಳಲ್ಲಿ ಬಂದಿದೆ, ಬೇರೆ ಬೇರೆ ರೂಪಕಗಳಲ್ಲಿ ಬೇರೆ ಬೇರೆ ಇದರಲ್ಲಿ ಬಂದಿದೆ. ಇನ್ನು 20ರ ಕಲ್ಲಿನ ಮೇಲೆ ಅನ್ನುವಂಥ 2006ರಲ್ಲಿ ಬಂದಂಥ 20ರ ಕಲ್ಲಿನ ಮೇಲೆ ಅನ್ನುವ ಕವಿತಾ ಸಂಕಲನದಲ್ಲಿ ಕೂಡ ಇದರ ಇನ್ನೊಂದು ಹಂತ ಬಂದಿದೆ ಅಂತ ನನಗೆ ಅನಿಸುತ್ತೆ. ಹೀಗೆ ಅಂದರೆ ಲಕ್ಕೂರು ಆನಂದನ ಮತ್ತು ಇಂತಿ ವಿಧೇಯನು ಅನ್ನುವಂಥ ಸಂಕಲನ ನೋಡಿದೆ, ಅದು ಊರಿಂದ ಊರಿಗೆ ಬಂದ ಸಂಕಲನದ ಅನೇಕ ಕವಿತೆಗಳು ಅಲ್ಲಿ ಮತ್ತೆ ಮರುಮುದ್ರಣ ಆ ಥರ ಕಾಣ್ತಿದೆ. ಮತ್ತು ಕೊನೆ ಸಂಕಲನ ಅಂತ ಅಂದರೆ ನನಗೆ ಆತನ ಎಲ್ಲ ಸಂಕಲನಗಳು ಸಿಗಲಿಲ್ಲ. ಸೊ ಅದನ್ನು ನೋಡಿದರೆ ಒಂದೆರಡು ಅದನ್ನ ನೋಡೋದಾದರೆ, ಇರಬೇಕಿತ್ತು ಇನ್ನು ಅಂತ ಒಂದು ಕವಿತೆ ನೋಡಿದ್ರೆ ಅದರಲ್ಲಿ, ಇಂದು ಕವಿ ಇಲ್ಲದ ಕವಿಯೊಬ್ಬನ ಊರಿಗೆ ಹೋದೆನು. ಕವಿ ಎಂದರೆ ಬೆಳೆದಿರುವ ಹೊಲವಲ್ಲವೇ? ಕವಿ ಎಂದರೆ ಹರಿವ ನೀರಿನ ಕಾಲುವೆಯಲ್ಲವೇ? ಕವಿ ಎಂದರೆ ಹಚ್ಚ ಹಸುರಿನ ಮರವಲ್ಲವೇ? ಕವಿ ಎಂದರೆ ಬೆಚ್ಚನೆಯ ಮಾತಲ್ಲವೇ? ಕವಿ ಅಂದರೆ ಯಾರು ಅಂತ ಇಲ್ಲಿ ಲಕ್ಕೂರು ಬರಿತಾ ಹೋಗ್ತಾನೆ. ಕವಿ ಇಲ್ಲದ ಕವಿಯೊಬ್ಬನ ಊರಿಗೆ ಹೋದೆನು. ಕವಿ ಎಂದರೆ ಬೆಳೆದಿರುವ ಹೊಲವಲ್ಲವೇ? ಕವಿ ಎಂದರೆ ಹರಿವ ನೀರಿನ ಕಾಲುವೆಯಲ್ಲವೇ? ಕವಿ ಎಂದರೆ ಹಚ್ಚ ಹಸುರಿನ ಮರವಲ್ಲವೇ? ಕವಿ ಎಂದರೆ ಬೆಚ್ಚನೆಯ ಮಾತಲ್ಲವೇ? ಇಂದು ಕವಿ ಇಲ್ಲದ ಕವಿಯೊಬ್ಬನ ಊರಿಗೆ ಹೋದೆ. ಎಲ್ಲರೂ ಇದ್ದರೂ ಗುಂಪು ಗುಂಪಾಗಿ, ಎಲ್ಲ ಇವೆ ಹುಲುಸಾಗಿ, ಆದರೆ ಕೊಯ್ಲಿಗೆ ಬಂದ ಬೆಳೆದ ಭತ್ತದಂತಹ ಕವಿಯು ಮಾತ್ರ ಇಲ್ಲ. ಸೊ ಈ ರೀತಿ ಅಂದರೆ ಕವಿತೆಯ ಅಥವಾ ಕವಿಯ ಸಂವೇದನೆ ಅಥವಾ ಕವಿತೆಯ ಮಾತುಗಳನ್ನು ಲಕ್ಕೂರು ಬರಿತಾ ಹೋಗ್ತಾನೆ. ನಾನು ಇಲ್ಲಿ ಅನುವಾದದ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದೆ. ಭಾಳ ಮುಖ್ಯವಾಗಿ ಬರೆದಂಥ ಜಿ ವಿ ರತ್ನಾಕರ್ ಅನ್ನುವಂಥವರು ಅಂಬೇಡ್ಕರ್ ಕಂಡ ಭಾರತ ಅನ್ನುವಂಥ ಒಂದು ಅನುವಾದದ ಕೃತಿಯನ್ನು ಲಕ್ಕೂರು ಅನುವಾದಿಸಿದ್ದಾನೆ. ಆಧುನಿಕತೆಯ ತಾತ್ವಿಕ ನೆಲೆಗಳು ಮತ್ತು ವರ್ತಮಾನದ ತಲ್ಲಣಗಳು, ಅಂದರೆ ಕಾಂಟೆಂಪ್ರರಿ, ಅಂದರೆ ಇವತ್ತಿನ ತಲ್ಲಣಗಳಿಗೆ ಅಂಬೇಡ್ಕರಲ್ಲಿ ಏನೇನು ಉತ್ತರಗಳಿದೆ ಅನ್ನುವಂಥ ಒಂದು ಕೃತಿ. ಅದು ಜಿ ವಿ ರತ್ನಾಕರ್ ಅನ್ನುವಂಥವರು ತೆಲುಗಿನಲ್ಲಿ ಬರೆದಂಥ ಪುಸ್ತಕವನ್ನು ಅಂಬೇಡ್ಕರ್ ಕಂಡ ಭಾರತ ಅನ್ನುವ ಪುಸ್ತಕವಾಗಿ ಲಕ್ಕೂರು ಪ್ರಕಟ ಮಾಡಿದ್ದಾರೆ. ಇದರಲ್ಲೂ ಕೂಡ ಇದು ತುಂಬ ಕಾಂಟೆಂಪ್ರರಿ, ಅಂದರೆ ಇದರಲ್ಲಿ ಸಣ್ಣ ಬರಹಗಳಿದೆ. ಅಂಬೇಡ್ಕರ್ ಮತ್ತು ದೇವಿ ದಯಾಳ್, ಅಂಬೇಡ್ಕರ್ ಮತ್ತು ಅವರ ಆಹಾರ, ಸ್ವಲ್ಪ ಈ ಥರ, ಅಂದರೆ ಅಂಬೇಡ್ಕರ್ ಮತ್ತು ಗಾಂಧಿ, ಅಂಬೇಡ್ಕರ್ ಮತ್ತು ರಮಾಬಾಯಿ, ಅಂಬೇಡ್ಕರ್ ಸಂಭಾಷಣೆ, ಈ ಥರ ಅಂಬೇಡ್ಕರ್ ಕಾಂಟೆಂಪ್ರರಿ ಅಂಬೇಡ್ಕರ್ ಯಾರು ಅನ್ನೋ ಥರದ್ದು ಒಂದಷ್ಟು ಸಣ್ಣ ಇವುಗಳನ್ನ ಲೇಖನಗಳಿರುವಂಥ ಒಂದು ಈ ಕೃತಿ ಇದು. ಅಂಬೇಡ್ಕರ್ ಕಂಡ ಭಾರತ ಅನ್ನುವಂಥ ಒಂದು ಕೃತಿಯಲ್ಲಿ ಬರೆದಿದ್ದಾರೆ. ಇನ್ನೊಂದು ಲಕ್ಕೂರಿನ ಕವಿತಾ ಸಂಕಲನದ ನೋಡೋದಾದರೆ, ಕಾಯಬೇಕಿತ್ತು ನೀನು ಕಾರಣ ಕೇಳಲು ಅಂತ. ಕಾಯಬೇಕಿತ್ತು ನೀನು ಕಾರಣ ಕೇಳಲು ಅಂತ. ಬಹುಶಃ ಇದು ಲಕ್ಕೂರನ ಕೊನೆ ಪೊಯೆಟ್ರಿ ಇರ್ಬೋದೇನೋ, ಯಾಕಂದರೆ ನನಗೆ ಎಲ್ಲವೂ ಸಿಕ್ಕಿಲ್ಲ. ಇದು 23ರಲ್ಲಿ ಪ್ರಕಟ ಆಗಿರುವಂಥ ಇದಕ್ಕೆ SR ವಿಜಯಶಂಕರ್ ಅವರು ಮುನ್ನುಡಿ ಬರೆದಿದ್ದಾರೆ.
ಇಲ್ಲಿ ಕೂಡ ನಾನು ಹೇಳ್ದಲ್ಲ, ಲೇಖಕರ ಮಾತುಗಳು ವಿಷಕನ್ನೆಯಂತೆ ತಯಾರು ಮಾಡಿದ ರೂಪಕಗಳೇ. ಏನು 2008ರಲ್ಲಿ ರಹಮತ್ ತರೀಕೆರೆ ಅವರು ಎಡಿಟ್ ಮಾಡಿದ ಮೊದಲ ಹೊಸ ತಲೆಮಾರಿನ ತಲ್ಲಣದಲ್ಲಿ ಏನು ಒಂದು ಲೇಖನ ಬಂದಿತ್ತು, ಅದೇ ಲೇಖನವನ್ನು ಇಲ್ಲಿ ಮುನ್ನುಡಿಯಾಗಿ ಬಳಸ್ಕೊಂಡಿದ್ದಾನೆ. ಯಾರು? ವಿಷಕನ್ನೆಯಂತೆ ತಯಾರು ಮಾಡಿದ ರೂಪಕಗಳು ಅನ್ನುವಂಥ ಅರ್ಥದಲ್ಲಿ. ಸೊ ಈ ಅರ್ಥದಲ್ಲಿ ಕವಿತೆಯ ಬೇರೆ ಬೇರೆ ಇವುಗಳನ್ನ ನೋಡ್ಬೋದು. ನನಗೆ ಇಲ್ಲಿ ಭಾಳ ಮುಖ್ಯವಾಗಿ ಮೇಜರಾಗಿ ಲಕ್ಕೂರ್ ಬಗ್ಗೆ ಹೇಳಬೇಕಾಗಿದ್ದು, ಈಗ ಒಂದು ಕವಿಯನ್ನು ಅಥವಾ ಲೇಖಕ ಕವಿ ಅಂತ ಏನು ಕರಿತೀವಿ ಅವರನ್ನು ಅವ್ರ ಕೃತಿಗಳ ಮೂಲಕ, ಲಕ್ಕೂರನನ್ನು ಲಕ್ಕೂರ್ ಕಾವ್ಯಗಳ ಮೂಲಕ, ಲಕ್ಕೂರನನ್ನು ಲಕ್ಕೂರ್ ಈವರೆಗೂ ಬರೆದ ಪತ್ರಗಳ ಮೂಲಕ, ಲಕ್ಕೂರನನ್ನು ಲಕ್ಕೂರ್ ಈವರೆಗೂ ಮಾಡಿದ ಅನುವಾದಗಳ ಮೂಲಕ ನಾವು ಲಕ್ಕೂರ್ ಬಗ್ಗೆ ಚರ್ಚೆ ಸಂವಾದಗಳನ್ನು ಹೆಚ್ಚು ಮಾಡೋದು ಅರ್ಥಪೂರ್ಣ ಅನ್ನೋದು ಒಂದು ಪಾಯಿಂಟು. ಮತ್ತು ನಾನು ಹೇಳ್ದಂಗೆ ಲಕ್ಕೂರ್ ಕವಿತೆ ಅಥವಾ ಕಾವ್ಯಗಳ ಸಂಕಲನಗಳಿಗೆ ಆತ ಬರೆದ ಮುನ್ನುಡಿಗಳು ಅಥವಾ ತಾನು ಬರೆದ ಸ್ವಗತಗಳಂತ ಇದೆಯಲ್ಲ, ಆ ಇಡೀ ಸ್ವಗತಗಳನ್ನು ನೋಡಿದರೆ ಒಂದು ರೀತಿಯಲ್ಲಿ ಒಂದು ಪೇನ್ ಕ್ಯಾರಿ ಆಗ್ತಿದೆ. ಅಂದರೆ ಒಂದು ನೋವನ್ನು ಆತ ಬರೆದಿದ್ದೀನಿ ಅಂತ ಹೇಳ್ತಿದ್ದಾನೆ. ಸೊ ಆ ನೋವಿನ ಎಳೆಗಳು ಅಥವಾ ನೋವಿನ ಸಾಲುಗಳು ಆತನ ಸಂಕಲನದ ಕವಿತೆಗಳಲ್ಲಿ ಕೆಲವು ಕಡೆ ಸಿಗುತ್ತೆ. ಹಂಗಾಗಿ ನಾನು ಲಕ್ಕೂರ್ ಬರೆದ ಕಾವ್ಯವನ್ನು ನಾನು ನೇರವಾಗಿ ಇಲ್ಲಿ ಯಾವುದನ್ನು ಪ್ರೆಸೆಂಟ್ ಮಾಡಲಿಲ್ಲ. ಭಾಳ ಮುಖ್ಯವಾಗಿ ಆತ ಆ ಕವಿತಾ ಸಂಕಲನಗಳಿಗೆ ಬರೆದ ತನ್ನ ಸ್ವಗತಗಳಲ್ಲಿ ಆ ಒಂದು ಪೊಯೆಟಿಕ್ಸ್ ಇದೆ. ಅಂದರೆ ನಾನು ಯಾಕೆ ಕಾವ್ಯ ಬರೆದೆ, ಮತ್ತು ನನ್ನ ಕಾವ್ಯಕ್ಕೆ ಪ್ರೇರಣೆಯಾಗಿರುವಂಥ ಸಂಗತಿಗಳು ಯಾವುದು, ಆ ಪೇನ್ಗಳೇನು ಅಂತ ಹೇಳಿರೋದನ್ನು ನೋಡಿ ನಾನು ಆತನ ಕಾವ್ಯದ ಲಕ್ಕೂರ್ ಕಾವ್ಯದ ಮೀಮಾಂಸೆ ಅಂತ ಕರಿಬಹುದಾದ ಕೆಲವು ಮಾತುಗಳನ್ನು ನಾನು ಶೇರ್ ಮಾಡಿದೆ. ಸೊ ಈ ಅರ್ಥದಲ್ಲಿ ಕವಿಯನ್ನು ಆತನ ಕವಿತೆಗಳ ಮೂಲಕ, ಅನುವಾದಕನನ್ನು ಆತನ ಅನುವಾದಗಳ ಮೂಲಕ ಅಥವಾ ಆಕೆಯ ಅನುವಾದಗಳ ಮೂಲಕ, ಅಥವಾ ನನಗೆ ಅನಿಸುತ್ತೆ ಸುಮಿತ್ ಅವರು ಯೋಚನೆ ಮಾಡ್ಬೋದು ಆ ಥರದ್ದು ಒಂದು ಏನಾದರೂ ಮಾಡಿದರೆ. ಆತ ಬರೆದ ಪತ್ರಗಳು ತುಂಬ ಇದೆ. ಆ ಎಲ್ಲ ಪತ್ರಗಳನ್ನು ಅಂದರೆ ಆತ ತಾನು ಇಟ್ಕೊಂಡಿಲ್ಲ, ಆತ ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ಓದಿದಾಗ ಬೇರೆ ಬೇರೆ ಓದಿ ಬರೆದಂಥ ಪತ್ರಗಳಿದೆ. ಬಹುಶಃ ನನಗೆ ವಿಶ್ವಾಸ ಇದೆ, ಆ ಎಲ್ಲ ಪತ್ರಗಳನ್ನು ಕಲೆಕ್ಟ್ ಮಾಡೋ ಒಂದು ಪುಸ್ತಕ ಮಾಡಿದರೆ ಲಕ್ಕೂರ್ನ ಸಾಹಿತ್ಯದ ಚಿಂತನೆ ಅಥವಾ ಆತ ಯೋಚನೆ ಮಾಡ್ತಿದ್ದ ರೀತಿ, ಆತ ಸಾಹಿತ್ಯ ಕಾವ್ಯವನ್ನು ನೋಡ್ತಾ ಇದ್ದ ರೀತಿ, ಲೋಕವನ್ನು ನೋಡ್ತಾ ಇದ್ದ ರೀತಿಯ ಒಂದು 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 ಏನಂತ ಹೇಳ್ತೀವಿ, ಆತನ ಒಂದು ಎಳೆಗಳು ಸಿಗ್ಬೋದು ಅಂತ ನನಗೆ ಅನಿಸುತ್ತೆ. ಎರಡನೇದಾಗಿ, ಇನ್ನೂ ಪ್ರಕಟ ಆಗದೇ ಇರುವ ಸ್ಕ್ರಿಪ್ಟಲ್ಲಿರುವಂತಹ ಅನುವಾದಗಳಿದೆ. ಆ ಅನುವಾದಗಳು ಆತನ ರೂಮ್ನಲ್ಲಿ, ಕಲಬುರಗಿ ಆತ ಇದ್ದಂಥ ರೂಮ್ನಲ್ಲಿ ಕೆಲವು ಅನುವಾದದ ಸ್ಕ್ರಿಪ್ಟ್ಗಳಿದೆ ಅಂತಿರು. ಮತ್ತು ಕೆಲವು ಅನುವಾದಗಳು ಲಕ್ಕೂರ್ ಆನಂದನ PhD ಗೈಡ್ ಆಗಿರುವಂಥ ವಿಜಯ್ ಕುಮಾರ್ ಹತ್ರನೂ ಕೆಲವು ಸ್ಕ್ರಿಪ್ಟ್ಗಳಿದೆ ಅಂತ ನಮ್ಮ ನಂದಕುಮಾರ್ ಅವರು ಹೇಳ್ತಾ ಇದ್ರು. ಆ ಅನುವಾದಗಳಂದರೆ ಇನ್ನೂ ಪ್ರಕಟ ಆಗದೇ ಇರೋ ಅನುವಾದಗಳನ್ನೆಲ್ಲ ಸೇರಿಸಿ ಒಟ್ಟು ಅನುವಾದಗಳನ್ನು ಒಂದು ಕಡೆ ಪ್ರಕಟ ಮಾಡಿ ಅದು ಸಿಗೋ ಥರ ಮಾಡಿದರೆ ಆ ಅನುವಾದಗಳಲ್ಲಿ ಲಕ್ಕೂರ್ ಆನಂದ್ ಏನು ಎತ್ತ ಅಂತಲೂ ಕೂಡ ನಾವು ಚರ್ಚೆ ಮಾಡುವ ಸಾಧ್ಯತೆ ಇದೆ. ಆ ಮೂಲಕ ಲಕ್ಕೂರ್ ಆನಂದನನ್ನು ನಮ್ಮ ಸಂಗಾತಿಯನ್ನಾಗಿ ನಾವು ಉಳಿಸ್ಕೋಬೋದು, ಅಥವಾ ನಾವು ನಮ್ಮ ಸಂಗಾತಿಯಾಗಿ ಭಿನ್ನಾಭಿಪ್ರಾಯಗಳ ಮಧ್ಯೆ, ಲಕ್ಕೂರಿನ ಬಗ್ಗೆ ಏನೇ ಮಿತಿಗಳಿದ್ರು ಆ ಮಿತಿಗಳ ಮಧ್ಯೆ, ಲಕ್ಕೂರಿನ ಬಗ್ಗೆ ಇರುವಂಥ ನಮ್ಮ ಭಿನ್ನಾಭಿಪ್ರಾಯಗಳ ಮಧ್ಯೆಯೂ ಕೂಡ ಲಕ್ಕೂರನನ್ನು ನಮ್ಮ ಸಂಗಾತಿಯಾಗಿ, ನಮ್ಮ ಸ್ನೇಹಿತನನ್ನಾಗಿ ನಾವು ಉಳಿಸ್ಕೊಳ್ಳೋದು ಅಂತಂದರೆ ಆತನ ಪ್ರಕಟ ಆಗಿರೋ ಆತನ ಅನುವಾದಗಳನ್ನು ಪ್ರಕಟಿಸುವ ಮೂಲಕ, ಮತ್ತು ಆತನ ಪತ್ರಗಳನ್ನು ಸಂಗ್ರಹ ಮಾಡಿ ಪ್ರಕಟಿಸುವ ಮೂಲಕ, ಮತ್ತು ಆತನ ಎಲ್ಲ ಸಂಕಲನಗಳಲ್ಲಿ ಒಂದಷ್ಟು ಸ್ನೇಹಿತರು ಸೇರ್ಕೊಂಡು ಆತನ ಎಲ್ಲ ಸಂಕಲನಗಳಲ್ಲಿ ಮುಖ್ಯವಾದ ಕವಿತೆಗಳನ್ನು ಒಂದು ಸಲ ಇಡೀ ಕವಿತೆಗಳನ್ನು ಓದಿ, ಅದರಲ್ಲಿ ಭಾಳ ಮುಖ್ಯವಾಗಿ ಆತನ ಗುರುತು ಇರುವಂತಹ ಪದ್ಯಗಳನ್ನು ಒಂದು ಕಡೆ ಎಡಿಟ್ ಮಾಡಿದರೆ, ಒಂದು ಸಂಕಲನ ಥರ ಮಾಡಿದರೆ, ಆ ಮೂಲಕ ಕೂಡ ನಾವು ಲಕ್ಕೂರ್ ಆನಂದನಿಗೆ ಗೌರವಿಸಬಹುದು ಅಂತ ನನಗೆ ಅನಿಸುತ್ತೆ. ಈ ಅರ್ಥದಲ್ಲಿ ಸುಗಮ ಸಾಹಿತ್ಯ ಬಳಗದ ಗೆಳೆಯ ಸುಮಿತ್ ಮೇತ್ರಿ ಕವಿಗೆ ಕಾವ್ಯದ ಮೂಲಕ ನಮನ ಮಾಡುವಂಥ ಒಂದು ಅಭಿಯಾನವನ್ನು ಮಾಡಿದ್ದಾರೆ. ಆ ಅಭಿಯಾನದ ಕೊನೆ ಮಾತುಗಾರನಾಗಿ ನಾನು ಅದಕ್ಕೆ ಎಷ್ಟು ಅರ್ಹನೋ ಏನೋ ಗೊತ್ತಿಲ್ಲ, ಬಟ್ ಲಕ್ಕೂರ್ ಆನಂದ್ ನನಗೆ ಓದೋದಕ್ಕೆ ಲಭ್ಯವಾದಂಥ ಒಂದಷ್ಟು ಕೃತಿಗಳನ್ನು ಆಧರಿಸಿ ಮತ್ತು ಆತನ ಕೆಲವು ಬರಹಗಳನ್ನು, ಅನುವಾದಗಳನ್ನು ಆಧರಿಸಿ ಒಂದಷ್ಟು ಮಾತುಗಳನ್ನು ಇಲ್ಲಿ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇದು ನನ್ನ ಪ್ರಕಾರ ಒಬ್ಬ ಕವಿಗೆ ತೋರುವ ಅತ್ಯುತ್ತಮ ಗೌರವ
ಅಥವಾ ಅತ್ಯುತ್ತಮವಾದಂತಹ ಗೌರವ ಅಂತ ನನಗೆ ಅನಿಸುತ್ತೆ. ಇಷ್ಟು ಹೇಳೋದ್ರ ಮೂಲಕ ನನ್ನ ಈ ಮಾತುಗಳಿಗೆ ವಿರಾಮವನ್ನು ನೀಡ್ತೀನಿ. ಮತ್ತೊಮ್ಮೆ ಲಕ್ಕೂರನ ಅನುವಾದಗಳನ್ನು, ಆತನ ಪತ್ರಗಳನ್ನು ಮತ್ತು ಆತನದ್ದೇ ಸಿಗ್ನೇಚರ್ ಅಥವಾ ಗುರುತು ಇರುವಂತಹ ಕೆಲವು ಕವಿತೆಗಳನ್ನು ಒಟ್ಟುಗೂಡಿಸುವ ಮೂಲಕ ಲಕ್ಕೂರು ಆನಂದನ ಸಾಹಿತ್ಯದ ಮೂಲಕ ಲಕ್ಕೂರು ಆನಂದನನ್ನು ಮತ್ತೆ ನಾವು ಚರ್ಚೆ ಸಂವಾದ ಮಾಡ್ತಾ ನಮ್ಮ ಸಂಗಾತಿಯನ್ನಾಗಿ ಉಳಿಸ್ಕೊಳ್ಳೋಣ. ನಮ್ಮ ಜೊತೆಗೆ ಲಕ್ಕೂರು ಆನಂದನನ್ನು ಪುಸ್ತಕದ ರೂಪದಲ್ಲಿ, ಕಾವ್ಯದ ರೂಪದಲ್ಲಿ, ಅನುವಾದದ ರೂಪದಲ್ಲಿ ನಾವು ಮತ್ತೆ ಲಕ್ಕೂರು ಆನಂದನನ್ನು ಬದುಕಿಸ್ಕೊಂಡು ನಮ್ಮ ಜೊತೆಗೆ ಲಕ್ಕೂರು ಆನಂದನನ್ನು ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತೀನಿ. ನಮಸ್ಕಾರ.